ಕೇಂದ್ರ ಮಂಡಲ ಮನೋಮಂಡಲವನ್ನು ದಾಟಿದ ಮೇಲೆ ಪುಟ 172 ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ. ಇವತ್ತೆಷ್ಟು 9 10 ಇಲ್ಲ 9ನೇ ತಾರೀಕು ಅಲ್ವಾ? 9ನೇ ತಾರೀಕು ಅಕ್ಟೋಬರ್ 2025. 16ನೇ ಚಾಪ್ಟರ್ ಕೇಂದ್ರ ಮಂಡಲ. ಮನೋಮಂಡಲವನ್ನು ದಾಟಿದ ಮೇಲೆ ಕೇಂದ್ರ ಮಂಡಲ ಕ್ಷೇತ್ರ ಬರುವುದು. ಈ ಕ್ಷೇತ್ರದಲ್ಲಿ ಅತ್ಯಂತ ಶುದ್ಧವಾದಂಥ ಪ್ರಜ್ಞಾನವಿದೆ. ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನದಲ್ಲಿ ತಿಳಿಸಲಾದಂತೆ ಇಲ್ಲಿ ಮತ್ತೆ ವಿಲೋಮದ ಸಿದ್ಧಾಂತವು ಅನ್ವಯಿಸುವುದು. ಹೃದಯದ ಬಲಭಾಗದ ಇರುವುದೆಲ್ಲ ಈ ಪ್ರದೇಶದಲ್ಲಿ ಇದೆ. ಧಾತ್ರಿ ಎಂಬ ಬಿಂದುವು ಪ್ರಜ್ಞಾನದ ಚರಮಾವಸ್ಥೆಯಾಗಿದೆ. ಅಲ್ಲಿ ಎಲ್ಲವೂ ಕೊನೆಗೊಂಡು ಶೂನ್ಯದ ಸ್ಥಿತಿ ಇರುವುದು. ಅದು ಪ್ರಜ್ಞಾನದ ಅತ್ಯಂತ ಶ್ರೇಷ್ಠವಾದಂಥ ಸ್ಥಿತಿ. ಧಾತ್ರಿ ನಾವು ಮೊನ್ನೆ ಮಾತಾಡಿದ್ವಲ್ಲ. ಹೂ ಮತ್ತು ಲಾ ಕೆಳಗಡೆ. ಪಿಂಡ ಪ್ರದೇಶದಲ್ಲಿ ಮಾತ್ರ ಹೂ ಮೇಲ್ಗಡೆ ಇರುತ್ತೆ, ಲಾ ಕೆಳಗಡೆ ಇರುತ್ತೆ. ಇನ್ನು ಎಲ್ಲ ಕಡೆ ಉಲ್ಟಾ ಇರುತ್ತೆ. ಎಲ್ಲಿ ಹೂ ಇರುತ್ತೋ ಅಲ್ಲಿ ಡಾ ಇರುತ್ತೆ, ಪ್ರಜ್ಞಾನ ಇರುತ್ತೆ. ಸರಿನಾ? ಇಂಥ ಪ್ರಜ್ಞಾನದ ವಿಶೇಷವು ಭಗವದ್ ಅವತಾರಕ್ಕಾಗಿ ಮೀಸಲಾಗಿದೆ. ಬಹು ವಿರಳ ಮತ್ತು ಅಸಾಧಾರಣವಾದ ಹಲವು ಸಂದರ್ಭಗಳಲ್ಲಿ ಜಗತ್ತಿನ ಬದಲಾವಣೆಗಾಗಿ ಬಂದ ವಿಭೂತಿಗೂ ಇದನ್ನು ಕರುಣಿಸಲಾಗುವುದು. ಭಗವತ್ ಅವತಾರದ ನಂತರ ಆತನ ಸ್ಥಾನವು ಬರುವುದು. ಈಗ ಕೃಷ್ಣ ದೊಡ್ಡವರ, ಬಾಬುಜಿ ದೊಡ್ಡವರ ಅಂತ ಎಲ್ಲ ಕೆಲವು ಸತಿ ಪ್ರಶ್ನೆಗಳು ಕೇಳ್ತಾರಲ್ವಾ, ಕನ್ಫ್ಯೂಷನ್ ಆಗಿ. ಇಲ್ಲಿ ನೋಡಿ ಬರೀತಾ ಇದ್ದಾರೆ, ಭಗವದ್ ಅವತಾರದ ನಂತರ ಆತನ ಸ್ಥಾನವು ಬರುವುದು. ವಿಭೂತಿ ಪುರುಷರು ಯಾರು ಬರ್ತಾರೆ, ಅವರು ಕೂಡ ಜಗತ್ತಿನ ಬದಲಾವಣೆಗೆ ಬರ್ತಾರೆ. ಅವತಾರಗಳು ಬರೋದು ಕೂಡ ಜಗತ್ತಿನ ಬದಲಾವಣೆಗೆ ಅವತಾರಗಳು ಕೂಡ ಅವತಾರ ಎತ್ತದು. ಹಾಗಾದರೆ ಸ್ಥಾನದಲ್ಲಿ ನೋಡಿದಾಗ ಭಗವಂತನ ಅವತಾರ ಏನಿದೆ ಅದು ಮೊದಲು ಬರುತ್ತೆ, ತದನಂತರ ವಿಭೂತಿ ಪುರುಷರ ಸ್ಥಾನ ಬರುತ್ತೆ. ನಿಸರ್ಗದ ಕಾರ್ಯಕ್ಕಾಗಿ ಆತನು ವಸ್ತುತಃ ಅದೇ ಸ್ಥಾನವನ್ನು ಪಡೆದಿರುವನು. ಅದೇ ಸ್ಥಾನ ಅಂತಂದ್ರೆ ಇನ್ನವೇ ಜಾಸ್ತಿ ಹೆಚ್ಚಿನ ಶಕ್ತಿಗಳನ್ನೆಲ್ಲ ಪಡ್ಕೊಂಡಿರ್ತಾರೆ, ನಿಸರ್ಗದ ಶಕ್ತಿಗಳನ್ನೆಲ್ಲ ಹೆಚ್ಚು ಪಡ್ಕೊಂಡಿರ್ತಾರೆ. ಬಟ್ ಅದೇ ಸ್ಥಾನ ಅಂತಂದ್ರೆ ಇಬ್ಬರೂ ಕೂಡ ಜಗತ್ತಿನಲ್ಲಿ ಬದಲಾವಣೆ ತರಲಿಕ್ಕೋಸ್ಕರನೇ ಬಂದಿರತಕ್ಕಂಥವ್ರು. ಆ ರೀತಿ ನೋಡಿದಾಗ ಇಬ್ಬರ ಸ್ಥಾನನೂ ಒಂದೇ. ಅವತಾರ ಪುರುಷರು ಕೂಡ ಜಗತ್ತಿನಲ್ಲಿ ಬದಲಾವಣೆ ತರಲಿಕ್ಕೆ ಬರ್ತಾರೆ, ವಿಭೂತಿ ಪುರುಷರು ಕೂಡ ಜಗತ್ತಿನಲ್ಲಿ ಬದಲಾವಣೆ ತರಲಿಕ್ಕೆ ಬರ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಇಬ್ಬರ ಸ್ಥಾನನೂ ಒಂದೇ. ಬಟ್ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಅವತಾರ ಪುರುಷನ ಕೆಳಗಡೆ ಈ ವಿಭೂತಿಯ ಪುರುಷನ ಒಂದು ಅಸ್ತಿತ್ವ ಬರುತ್ತೆ, ಸ್ಥಾನ ಬರುತ್ತೆ. ಈಗ ನಿಸರ್ಗದಲ್ಲಿ ಆಮೂಲಾಗ್ರ ಪರಿವರ್ತನೆಯಾಗಬೇಕಾಗಿದೆ ಮತ್ತು ಈ ಕಾರ್ಯಕ್ಕಾಗಿ ವಿಭೂತಿಯೊಬ್ಬನು ಉದಯಿಸಿ ಸುಮಾರು 2.5 ವರ್ಷಗಳಿಂದ ಈ ಕಾರ್ಯದಲ್ಲಿ ತೊಡಗಿರುವನೆಂದು ನಾನು ನಿಮಗೆ ಆಶ್ವಾಸನೆ ಕೊಡಬಲ್ಲೆ. ಜಗತ್ತಿಗೆ ಸಾಮಾನ್ಯವಾಗಿ ಅಜ್ಞಾನತವಾಗಿಯೇ ಉಳಿದ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದಲ್ಲಿರುವ ಇಂದಿನ ಮಹರ್ಷಿಗಳು ಆತನ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದಾರೆ. ಆ ವಿಭೂತಿ ಪುರುಷ ಅಂತಂದ್ರೆ ಇಲ್ಲಿ ಬಾಬೂಜಿನೇ. ಇಷ್ಟೇ ಅಲ್ಲ, ಮುಂದಿನ ಕಾರ್ಯಕ್ಕಾಗಿ ವ್ಯಕ್ತಿಗಳು ತರಬೇತಿ ಹೊಂದುತ್ತಿದ್ದಾರೆ. ದರ್ಶನ ಶಕ್ತಿಯನ್ನು ಪಡೆದವರು ಆತನ ಕೆಲಸವನ್ನು, ಅದರ ಪರಿಣಾಮವನ್ನು ಅರಿಯಬಲ್ಲರು. ಮುಂದಿರುವ ಕೆಲಸವು ಬಹಳ ಮಹತ್ವದ್ದಾಗಿದೆ. ಕೊನೆಗೆ ಅದರ ಪರಿಣಾಮವೆಂದರೆ ಪರಿವರ್ತನೆ. 2.5 ವರ್ಷಗಳೆಂದರೆ ಈ ಪುಸ್ತಕವು ಬರೆಯಲ್ಪಟ್ಟ ಕಾಲದಿಂದ, ಅರ್ಥಾತ್ ಇದು ಮೊಟ್ಟ ಮೊದಲು ಪ್ರಕಾಶಿತವಾದ ವರ್ಷಕ್ಕಿಂತ ಅಂದರೆ 1950 6 ವರ್ಷಗಳ ಹಿಂದೆ, ಎಂದರೆ ಕ್ರಿಸ್ತಶಕ 1944ನೇ ಇಸ್ವಿಯಿಂದಲೂ ಸೃಷ್ಟಿಯ ಪರಿವರ್ತನೆಗಾಗಿ ಈ ವಿಭೂತಿ ಪುರುಷನು ಕಾರ್ಯೋನ್ಮುಖನಾಗಿದ್ದಾನೆ. ಜಗತ್ತಿನಲ್ಲಿ ಪರಿವರ್ತನೆ ಆಗೋದು ಗ್ಯಾರಂಟಿ. ಇದಕ್ಕಾಗಿ ಆತನಿಗೆ ತುಂಬಾ ಸಮಯ ಹಿಡಿಯಬಹುದಾದರೂ ಪರಿಣಾಮವು ಅಪರಿಹಾರ್ಯವಾಗಿದೆ. ಅಂದ್ರೆ ಗ್ಯಾರಂಟೀಡ್, ಬಂದೇ ಬರ್ತದು, ಪರಿಣಾಮ ಆಗೇ ಆಗುತ್ತೆ. ಅನಂತರ ಜಗತ್ತು ತನ್ನ ನಿಜ ರೂಪದಿಂದ ಶೋಭಿಸುವುದು. ಆತನ ಅಧೀನದಲ್ಲಿರುವ ನಿಸರ್ಗದ ವಿವಿಧ ಶಕ್ತಿಗಳು ಆತನು ಕ್ಷೇತ್ರವನ್ನು ಸಿದ್ಧಗೊಳಿಸಿದ ನಂತರ ಆತನ ನಿರ್ದೇಶನದಂತೆ ಕೆಲಸದಲ್ಲಿ ತೊಡಗುವ ಕಾಲವು ಶೀಘ್ರದಲ್ಲಿಯೇ ಬರಲಿದೆ. ಹ್ಯಾಕೆ ಕೆಲಸ ಮಾಡ್ತಾರೆ ಅಂತಂದ್ರೆ, ಆ ನಿಸರ್ಗದಲ್ಲಿರ್ತಕ್ಕಂಥ ಶಕ್ತಿಗಳೆಲ್ಲ ಆತನ ಅಧೀನದಲ್ಲಿರುತ್ತೆ. ಆ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಮೊದಲು ಅವರೇನ್ ಮಾಡ್ತಾರೆ, ಆ ಕ್ಷೇತ್ರವನ್ನು ತಯಾರು ಮಾಡ್ತಾರೆ. ತದನಂತರ ಆ ಶಕ್ತಿಗಳೇನಿದೆ ಅದನ್ನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕ್ಷೇತ್ರವನ್ನು ಸಿದ್ಧಗೊಳಿಸಿದ ನಂತರ ಆತನ ನಿರ್ದೇಶನದಂತೆ ಕೆಲಸದಲ್ಲಿ ತೊಡಗುವ ಕಾಲವು ಶೀಘ್ರದಲ್ಲಿಯೇ ಬರಲಿದೆ. ಯಾವುದು ಕೆಲಸದಲ್ಲಿ ತೊಡಗುತ್ತೆ? ಆ ವಿವಿಧ ಶಕ್ತಿಗಳು, ನಿಸರ್ಗದ ಶಕ್ತಿಗಳು ಕೆಲಸದಲ್ಲಿ ತೊಡಗುತ್ತೆ. ಆ ಶಕ್ತಿಗಳೆಲ್ಲ ಈ ಕಾರ್ಯಕ್ಕಾಗಿ ಕಾದು ಕುಳಿತಿವೆ.
ಇಂಥ ವಿಭೂತಿಯು ನಿಸರ್ಗದ ಯಂತ್ರೋಪಕರಣವನ್ನು ಸರಿಯಾಗಿ ನಡೆಸುವಂತೆ ಮಾಡಲು ನೇರವಾಗಿ ಕೆಲಸವನ್ನು ಪಡೆಯುವನು. ಶ್ರೇಷ್ಠವಾದ ಅತೀಂದ್ರಿಯ ದರ್ಶನವುಳ್ಳ ಮುಕ್ತಾತ್ಮರೊಂದಿಗೆ ವ್ಯವಹರಿಸುವ ಶಕ್ತಿಯುಳ್ಳ ಮಹಾತ್ಮರು ಆ ವಿಭೂತಿಯೊಂದಿಗೆ ನೇರವಾಗಿ ಸಲ್ಲಾಪಿಸಿಯಾಗಲಿ ನಿಸರ್ಗವನ್ನು ವೀಕ್ಷಿಸಿ ಆಗಲಿ ಈ ಸಂಗತಿಗಳನ್ನು ಮನಗಾಣಬಹುದು. ಉಳಿದವರು ಕಾಲಕ್ರಮೇಣದಲ್ಲಿ ಪರಿಣಾಮಗಳನ್ನು ವ್ಯಕ್ತವಾದಾಗ ನೋಡುವರು. ಸೊ 3 ಸ್ತರದಲ್ಲಿ ನೋಡಿ, ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲೂ ಗೊತ್ತಾಗುತ್ತೆ. ಒಂದು, ನಾವು ನೇರವಾಗಿ ಏನಾಗ್ತಿದೆ ಅಂತ ಗ್ರಹಿಸೋದು. ಎರಡನೇದು, ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತಿದೆ, ನಮ್ಮ ನಡೆನುಡಿನಲ್ಲಿ ಏನು ಬದಲಾವಣೆ ಆಗ್ತಿದೆ ಅದನ್ನು ನೋಡೋದು. ಮೂರನೇದು, ಕಾಲಕ್ರಮೇಣದಲ್ಲಿ ಪರಿಣಾಮಗಳು ವ್ಯಕ್ತವಾದಾಗ ಅದನ್ನು ನೋಡ್ತಕ್ಕಂಥದ್ದು. ಬೇರೆಯವ್ರ ಮೇಲೆ ಪರಿಣಾಮ ಆಗುತ್ತೆ ಅಂತ ಇಟ್ಕೊಳ್ರಿ, ಅದ್ರ ಪ್ರಕಾರ ಕೂಡ ನಾವು ಊಹೆ ಮಾಡ್ಬೋದು ಎಷ್ಟು ಮಟ್ಟಿಗೆ ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಂತ. ಅದೇ 3 ಸ್ತರನೇ ಇಲ್ಲೂ ಇದೆ. ಸೊ ಆ ವಿಭೂತಿ ಯಾರಿದ್ದಾರೆ ಅವ್ರ ಜೊತೆ ನೇರವಾಗಿ ಸಲ್ಲಾಪ ಮಾಡಬಹುದು ಅಂತರ್ದೃಷ್ಟಿಯಲ್ಲಿ. ಆ ರೀತಿಯಲ್ಲಿ ಒಂದು ರೀತಿ ನಾವು ಅವ್ರ ಜೊತೆ ನಾವು ಸಂಬಂಧ ಬೆಳೆಸ್ಕೋಬಹುದು, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸವನ್ನು ನಾವು ಅರಿವಿಗೆ ತಂದ್ಕೋಬಹುದು. ಎರಡನೇದು, ನಿಸರ್ಗವನ್ನು ವೀಕ್ಷಣೆ ಮಾಡ್ಬೋದು, ನಿಸರ್ಗದಲ್ಲಿ ಆಗ್ತಿರ್ತಕ್ಕಂಥ ಕೆಲಸಗಳನ್ನ ಅವರು ವೀಕ್ಷಣೆ ಮಾಡ್ಬೋದು. ಅಥವಾ ಕಾಲಕ್ರಮೇಣದಲ್ಲಿ ನಿಸರ್ಗದಲ್ಲಿ ಆಗ್ತಿರ್ತಕ್ಕಂಥ ಪರಿಣಾಮದಿಂದ ನೀವು ಆ ಕೆಲಸವನ್ನು ನಾವು ಊಹಿಸ್ಬೋದು, ಈ ತರ ಆಗ್ತಾ ಇದೆ ಅಂತ. ಸರಿ, ಈಗ ಮತ್ತೆ ಮೂಲ ವಿಷಯಕ್ಕೆ ಬರೋಣ. ಇಲ್ಲಿ ನಮ್ಮ ಚಟುವಟಿಕೆಗಳೆಲ್ಲ ಕೊನೆಗೊಂಡು ನಾವೀಗ ಶುದ್ಧ ರೂಪದಲ್ಲಿ ಭಗವತ್ ಕ್ಷೇತ್ರವನ್ನು ಪ್ರವೇಶಿಸಿದ್ದೇವೆ. ಭಗವತ್ ಕ್ಷೇತ್ರ ಅಂತಂದ್ರೆ ಈಗ ಸೆಂಟ್ರಲ್ ರೀಜನ್, ಕೇಂದ್ರ ಮಂಡಲ. ನಾವು ಗುರಿಯನ್ನು ಮುಟ್ಟಿ ಅದರಲ್ಲಿ ಪ್ರವೇಶ ಹೊಂದಿದ್ದೇವೆ. ಆತ್ಮ ಸಾಕ್ಷಾತ್ಕಾರವಾಗಿದೆ. ನೋಡಿ, ಅಂಡರ್ಲೈನ್ ಮಾಡ್ಕೊಳ್ರಿ. ಕೇಂದ್ರ ಮಂಡಲ ಪ್ರವೇಶ ಮಾಡ್ತಿದ್ದಂಗೆನೆ ಆತ್ಮ ಸಾಕ್ಷಾತ್ಕಾರವಾಗಿದೆ. ಹೃದಯ ಮಂಡಲದಲ್ಲಿರುವ ಪ್ರಜ್ಞೆ ಮತ್ತು ಮನೋಮಂಡಲದಲ್ಲಿ ಬೇರು ಬಿಟ್ಟಿರುವ ಅದರ ಮೂಲ ಶಕ್ತಿಗಿಂತ ನಾವು ಬಹಳ ಮೇಲ್ಪಟ್ಟಿದ್ದೇವೆ. ಸೊ ಹೃದಯ ಮಂಡಲದಲ್ಲಿ ಪ್ರಜ್ಞೆ ಇತ್ತು, ಅದರ ಬೇರುಗಳು ಮನೋಮಂಡಲದಲ್ಲಿತ್ತು. ಈಗ ಅವೆರಡವನ್ನು ದಾಟಿ ನಾವು ಇನ್ನೂ ಮುಂದಕ್ಕೆ ಹೋಗಿದ್ದೀವಿ. ಈಗ ನಾವು ಕೊನೆಯಿಲ್ಲದ ಪುನರ್ಜನ್ಮದಿಂದ ಚಕ್ರದಿಂದ ಮುಕ್ತರಾಗಿರುವವು. ಜನರು ಈ ಘಟ್ಟವನ್ನು ಸತ್ಯವೆಂದು ಕರೆಯಬಹುದು, ಆದರೆ ನಾವು ಸೇರಿದುದು ಸತ್ಯವನ್ನಲ್ಲ. ಸತ್ಯವು ಬಹಳ ದೂರ ಹಿಂದೆ ಉಳಿದಿದ್ದು ಈಗ ನಾವು ಅದರಲ್ಲಿ ನೆಲೆಸಿರುವುದಿಲ್ಲ. ಅಂದ್ರೆ ಸತ್ಯವನ್ನು ದಾಟಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸತ್ ಮತ್ತು ಸತ್ಯ ಇವೆರಡನ್ನೂ ದಾಟಿದೀವಿ. ಇವಾಗ ಕೇಂದ್ರ ಮಂಡಲ ಪ್ರವೇಶ ಮಾಡ್ತಿದ್ದಂಗೆನೆ ಸತ್ ಮತ್ತು ಸತ್ಯ ಇವೆರಡನ್ನು ದಾಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸತ್ಯದ ಅರ್ಥವು ಏನಾದರೊಂದು ಇರುವಿಕೆಯನ್ನು ಸೂಚಿಸುವುದು, ಆದರೆ ಇಲ್ಲಿ ಅದಿಲ್ಲ. ನಿಜವಾಗಿ ಸತ್ಯವು ಶೂನ್ಯವೆಂದು ವರ್ಣಿಸಲಾಗದ ಸ್ಥಿತಿಯ ಅವಶೇಷ. ಸತ್ಯವು ಶೂನ್ಯವೆಂದು ವರ್ಣಿಸಲಾಗದ ಸ್ಥಿತಿ ಏನಿದೆಯಲ್ಲ ಅದರ ಅವಶೇಷ, ಅದರ ರಿಫ್ಲೆಕ್ಷನ್. ಸೊ ಇದು ಜ್ಞಾಪಕ ಇಟ್ಕೊಳ್ರಿ. ಸೊ ನಾವು ಸತ್ಯವನ್ನು ದಾಟಿ ಹೋಗಿದ್ದೀವಿ, ಆದ್ರೆ ಹೆಚ್ಚು ಸ್ಪಷ್ಟಪಡಿಸಬೇಕೆಂದರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಕಾಣುವುದನ್ನೆಲ್ಲ ಜನರು ಸತ್ಯವೆಂದು ಹೊಗಳುವರು, ಆದರೆ ಪ್ರಜ್ಞೆಯು ನಮ್ಮ ಗುರಿಯಲ್ಲ. ಸೊ ನಾವು ಪ್ರಜ್ಞೆಯಲ್ಲಿ ಸತ್ಯ ಇರುತ್ತೆ, ಆದ್ರೆ ಪ್ರಜ್ಞೆನೇ ದಾಟ್ಬಿಟ್ರೆ ನಾವು ಸತ್ಯ ಕೂಡ ಇರಲ್ಲ, ಸತ್ಯವನ್ನು ದಾಟಿದಂಗೆ ಆಗೋಗುತ್ತೆ. ಪ್ರಜ್ಞೆಯಲ್ಲಿ ಏನೇನೆಲ್ಲ ವಸ್ತುಗಳಿದೆಯಲ್ಲ ಅದರ ಒಡನಾಟದಲ್ಲಿ ಸತ್ಯ ಇರುತ್ತೆ, ಸತ್ಯವೇ ಅದರ ಒಡನಾಟದ ಮಾಪದಂಡ ಅಂತ ಹೇಳ್ತೀವಿ. ಆದ್ರೆ ಆ ಸತ್ಯ ಅಲ್ಲ ಇವಾಗ ಮಾತಾಡ್ತಿರೋದು. ಕೇಂದ್ರ ಮಂಡಲ ಪ್ರವೇಶ ಮಾಡಿದ್ಮೇಲೆ ಆತ್ಮ ಸಾಕ್ಷಾತ್ಕಾರ ಆದಾಗ ನಾವು ಆ ಸತ್ಯವನ್ನು ದಾಟಿ ಹೊರಟೋಗಿರ್ತೀವಿ. ಯಾಕೆಂತಂದ್ರೆ ಸತ್ಯ ಅನ್ನೋದು ಪ್ರಜ್ಞೆನಲ್ಲಿ ಇರುತ್ತೆ. ಈಗ ನಾವು ಪ್ರಜ್ಞೆನೇ ದಾಟಿರ್ಬೇಕಾದ್ರೆ ಸತ್ಯವನ್ನು ದಾಟ್ಬಿಟ್ಟಿದೀವಿ. ಅದು ಕೇವಲ ಮಕ್ಕಳ ಆಟಿಕೆಯ ವಸ್ತುವಾಗಿದೆ. ಸತ್ಯ ಅನ್ನೋದು ಮಕ್ಕಳ ಆಟಿಕೆಯ ವಸ್ತುವಾಗಿದೆ. ಪ್ರಜ್ಞೆಯು ಎಲ್ಲಿ ತನ್ನ ನೈಜ ಸ್ವರೂಪವನ್ನು ತಾಳಿದಿರುವುದು ಆ ಬಿಂದುವನ್ನು ನಾವು ಮುಟ್ಟಬೇಕಾಗಿದೆ. ಸೊ ಪ್ರಜ್ಞೆ ಈಗ ಎಲ್ಲಿಂದ ಬರ್ತಾ ಇದೆ, ಯಾವ ಬಿಂದುವಿನಿಂದ ಪ್ರಜ್ಞೆ ಹೊರಹೊಮ್ತಾ ಇದೆ ಅದನ್ನ ನಾವು ಮುಟ್ಟಬೇಕಾಗಿದೆ. ಹಾಗಾಗಿ ಬರೀ ಪ್ರಜ್ಞೆನಲ್ಲೇ ನಾವು ಈಜಾಡ್ತಾ ಇದ್ರೆ ಮಕ್ಕಳ ಆಟದ ವಸ್ತು ತರ ಈ ಆಟ ಆಡ್ದಂಗೆ ಇರುತ್ತೆ, ಪ್ರಜ್ಞೆ ಜೊತೆ ಆಟ ಆಡ್ದಂಗೆ ಇರುತ್ತೆ. ನಾವು ಪ್ರಜ್ಞೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ, ಅದ್ರ ಉತ್ಪತ್ತಿ ಸ್ಥಾನ ಏನಿದೆ, ಆ ಬಿಂದು ಏನಿದೆ ಅದನ್ನ ನಾವು ಮುಟ್ಟಬೇಕಾಗಿದೆ. ಯಾವುದರಿಂದ ಔಷಧಗಳು ಸಿದ್ಧವಾಗುವವು ಆ ಮೂಲಾರ್ಥವನ್ನು ನಾವು ಶೋಧಿಸಬೇಕಾಗಿದೆ. ಪ್ರಜ್ಞೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ನಾವು ಶೋಧಿಸುತ್ತಿದ್ದೇವೆ.
ಅದೂ ಇಲ್ಲದಂತಾದಾಗ ನಾವು ಶುದ್ಧ ಸರಳ ಸತ್ಯದ ದಂಡೆಗೆ ಬರುವೆವು. ಈ ತತ್ವವು ಶಬ್ದಗಳಿಂದ ಸರಿಯಾದ ವರ್ಣಿಸಲು ಬಾರದಷ್ಟು ಸೂಕ್ಷ್ಮವಾಗಿದೆ. ಇಲ್ಲಿ ಶುದ್ಧ ಸರಳ ಸತ್ಯ ಅಂತಂದ್ರೆ ನಾವು ಅನ್ಕೊಳ್ಳುವಂತ ಸತ್ಯ ಅಲ್ಲ, ಆ ಸತ್ಯ ವಸ್ತು ಅಂತ ಹೇಳ್ತೀವಲ್ಲ ಆ ಒಂದು ಸ್ತರಕ್ಕೆ ಬರ್ತೀವಿ. ಸತ್ಯ ಬೇರೆ, ಸತ್ಯ ವಸ್ತು ಬೇರೆ. ಸತ್ಯ ವಸ್ತು ಇದೆಯಲ್ಲ, ಸತ್ಯಕ್ಕೆ ಬುನಾದಿ ಅದು. ಸತ್ಯ ವಸ್ತುನೇ ಇಲ್ಲದೆ ಇದ್ರೆ ಸತ್ಯನೇ ಇಲ್ಲ. ಸೊ ಸತ್ಯ ವಸ್ತುವಿನ ಹಂತಕ್ಕೆ ಬಂದಾಗ ನಾವು ಸತ್ಯವನ್ನು ದಾಟಿರ್ತೀವಿ. ಏಕೆಂತಂದ್ರೆ ಸತ್ಯ ವಸ್ತುವಿನಿಂದ ಆಧಾರದ ಮೇಲೆ ಸತ್ಯದ ನೆಲೆಗೊಳ್ಳುದು. ಸತ್ಯ ವಸ್ತುನೇ ಇಲ್ಲದೆ ಇದ್ರೆ ಸತ್ಯನೇ ಇಲ್ಲ. ಸರಿ, ಹಾಗಾದ್ರೆ ಮೂಲ ಶಕ್ತಿಯನ್ನು ಹುಡುಕಬೇಕೆಂದು ನಾನು ಹೇಳುವುದರ ಅರ್ಥವಾಯಿತೆ. ಅದರ ಮೂಲವಾವುದು ಅಥವಾ ಅದು ಎಲ್ಲಿಂದ ಬರುವುದು? ನಿಜವಾದ ಯೋಗಿಯ ವಿಶ್ರಾಮಧಾಮವಾದ ತಮದಿಂದ ಅದು ಉದ್ಭವಿಸುವುದು. ತಮ ಅಂತಂದ್ರೆ ಈಗ ಕೇಂದ್ರದ ಸಮೀಪ ಆ ಗುಪ್ತ ಚಲನೆ ಇದೆಯಲ್ಲ, ಸುಪ್ತ ಚಲನೆ, ಅಲ್ಲಿರ್ತಕ್ಕಂಥ ಸ್ಥಿತಿಗೆ ನಾವು ಅನಂತ ಸಾಗರ ಅಂತ ಕರಿತೀವಿ, ಅದನ್ನ ತಮ ಅಂತ ಕರಿತೀವಿ. ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಏನು ಸತ್ಯ ಅನ್ನೋದರ ಉತ್ಪತ್ತಿ ಸ್ಥಾನ ಅದು, ಅಲ್ಲಿಗೆ ಹೋಗ್ಬೇಕು. ಸತ್ಯ ಎಲ್ಲಿ ಪ್ರಕಟ ಆಗುತ್ತಲ್ವಾ ಅಲ್ಲಿಗಲ್ಲ, ಸತ್ಯ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಲ್ಲಿಗೆ ಹೋಗ್ಬೇಕು. ಅದು ತಮದ ಸ್ಥಿತಿ. ನಿಜವಾದ ಯೋಗಿಯ ವಿಶ್ರಾಮಧಾಮ ಯಾವುದು? ತಮದ ಸ್ಥಿತಿ. ಅಲ್ಲಿಂದ ಅದು ಉದ್ಭವಿಸುವುದು. ಅದು ತ್ರಿಗುಣಗಳಲ್ಲಿ ಒಂದಾದ ತಮವಲ್ಲ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ತ್ರಿಗುಣದಲ್ಲಿ ಕೂಡ ತಮಸ್ಸು ಅಂತ ಒಂದು ಬರುತ್ತೆ, ಆ ತಮ ಅಲ್ಲ ಇದು. ತ್ರಿಗುಣಗಳನ್ನು ಮೀರಿರ್ತಕ್ಕಂಥ ತಮ. ಆದರೆ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನವೆಂಬ ನನ್ನ ಪುಸ್ತಕದಲ್ಲಿ ವರ್ಣಿಸಲಾದ ಸ್ಥಿತಿಯನ್ನು ಸೂಚಿಸುವ ಪದವಾಗಿದೆ. ಮಹಾತ್ಮರು ತಮ್ಮ ತಮ್ಮ ಅಸ್ತಿತ್ವಕ್ಕೆ ಅನುಸಾರವಾಗಿ ಆ ನಿಜ ಸ್ಥಿತಿಯಲ್ಲಿ ಭಾಗಿಗಳಾಗುವರು. ಕೆಲ ತತ್ವಜ್ಞಾನಿಗಳು ತಿಳಿಯುವಂತೆ ಮುಕ್ತಾತ್ಮರು ಪ್ರತ್ಯಕ್ಷ ಪ್ರಜ್ಞೆಯನ್ನು ಹೊಂದಿರದೆ ಕೇವಲ ಪ್ರಜ್ಞೆಯ ಬೀಜವನ್ನು ಮಾತ್ರ ಪಡೆದರು ಎಂಬುದು ತಪ್ಪು ಗ್ರಹಿಕೆಯಾಗಿದೆ. ಸೊ ಕೆಲವರು ಫಿಲಾಸಫರ್ಸ್, ತತ್ವಜ್ಞಾನಿಗಳು ಏನು ಹೇಳ್ತಾರೆ? ಮುಕ್ತಾತ್ಮರು ಪ್ರತ್ಯಕ್ಷ ಪ್ರಜ್ಞೆಯನ್ನು ಹೊಂದಿರದೆ ಕೇವಲ ಪ್ರಜ್ಞೆಯನ್ನು ಬೀಜವನ್ನು ಮಾತ್ರ ಪಡ್ಕೊಂಡಿರ್ತಾರೆ, ಪ್ರತ್ಯಕ್ಷ ಪ್ರಜ್ಞೆ ಇರಲ್ಲ ಅಂತ ಅವ್ರು ಹೇಳ್ತಾರೆ. ಅದು ತಪ್ಪು ಅಂತ ಬಾಬುಜಿ ಹೇಳ್ತಾ ಇದ್ದಾರೆ. ನಿಸ್ಸಂದೇಹವಾಗಿ ಮುಕ್ತಾತ್ಮರು ತಮ್ಮ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳುವರೆಂದರೆ ಅವರು ಪ್ರಜ್ಞೆ ಮತ್ತು ಅದರ ಬೀಜ ಅವೆರಡನ್ನೂ ತಮಗೆ ಬೇಕಾದಂಥ ರೀತಿಯಲ್ಲಿ ಉಪಯೋಗಿಸಬಲ್ಲವರಾಗಿದ್ದರು. ಅವೆರಡಕ್ಕಿಂತಲೂ ಮೇಲಿನ ಮಟ್ಟದಲ್ಲಿ ಇರುವರು. ನೋಡ್ರಿ, ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಸೊ ಫಿಲಾಸಫರ್ಸ್ ಪ್ರಕಾರ ಪ್ರಜ್ಞೆನೇ ಇರಲ್ಲ ಅವರಿಗೆ ಅಂತ ಹೇಳ್ತಾರೆ. ಹಂಗಲ್ಲ, ಅವರು ಪ್ರಜ್ಞೆ ಮೇಲೂ ಪ್ರಭುತ್ವ ಪಡೆದಿರ್ತಾರೆ, ಪ್ರಜ್ಞೆಯ ಬೀಜದ ಮೇಲೂ ಪ್ರಭುತ್ವ ಪಡೆದಿರ್ತಾರೆ. ಅವೆರಡನ್ನೂ ದಾಟಿ ಇವೆರಡನ್ನು ಪ್ರಜ್ಞೆ ಮತ್ತು ಅದರ ಬೀಜವನ್ನು ಹೇಗೆ ಬೇಕೋ ಅದನ್ನ ಉಪಯೋಗಿಸ್ಕೊಳ್ಳುವಂತ ರೀತಿಯಲ್ಲಿ ಅದನ್ನು ಮೇಲ್ಪಟ್ಟು ಅವರು ಅಲ್ಲಿ ನೆಲೆಗೊಂಡಿರ್ತಾರೆ. ಪ್ರಜ್ಞೆ ಮತ್ತು ಅದರ ಬೀಜ, ಅದರ ಬೇರು, ಅವೆರಡನ್ನೂ ದಾಟಿ ಮೇಲೆ ಅವರು ನೆಲೆಯಾಗಿರ್ತಾರೆ. ಅವರು ಮೇಲ್ಗಡೆ ನೆಲೆಯಾಗಿರೋದ್ರಿಂದ ಪ್ರಜ್ಞೆಯ ಬೀಜವನ್ನಾಗಲಿ ಅಥವಾ ಪ್ರಜ್ಞೆಯನ್ನಾಗಲಿ ಅವ್ರು ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸರಿ, ಇದು ಆಗ್ತಕ್ಕಂಥ ಕೆಲಸ. ಪ್ರಜ್ಞೆಯ ಸ್ಥಿತಿನೂ ದಾಟಾಯ್ತು, ಪ್ರಜ್ಞೆಯ ಬೇರಿನ ಅಥವಾ ಬೀಜದ ಸ್ಥಿತಿಯನ್ನು ದಾಟಾಯ್ತು, ಅದಕ್ಕಿಂತ ಮೇಲ್ಗಡೆ ಇರ್ತಾರೆ. ಅವ್ರಿಗೆ ಪ್ರಜ್ಞೆನೇ ಇಲ್ಲ ಅಂದ್ರೆ ತಪ್ಪಾಗುತ್ತದೆ. ಅವರು ಪ್ರಜ್ಞೆಯ ಎಲ್ಲ ಹಂತವನ್ನು ಮೀರಿ ಮೇಲೆ ನೆಲೆ ನಿಂತಾಗ ಪ್ರಜ್ಞೆಯನ್ನಾಗಲಿ ಪ್ರಜ್ಞೆಯ ಬೀಜವನ್ನಾಗಲಿ ಹೇಗೆ ಬೇಕಾದ್ರೂ ಉಪಯೋಗಿಸುವಂತ ಒಂದು ಪ್ರಭುತ್ವ ಬಂದಿರುತ್ತೆ ಅವರಿಗೆ. ಸರಿನಾ? ನಿಸ್ಸಂದೇಹವಾಗಿ ಮುಕ್ತಾತ್ಮರು ತಮ್ಮ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಂಡಿರುವರೆಂದರೆ ಅವರು ಪ್ರಜ್ಞೆ ಮತ್ತು ಅದರ ಬೀಜ ಎರಡನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಬಲ್ಲವರಾಗಿದ್ದರೂ ಅವೆರಡಕ್ಕಿಂತಲೂ ಮೇಲಿನ ಮಟ್ಟದಲ್ಲಿ ಇರುವರು ಮತ್ತು ಆಗ ಮಾತ್ರವೇ ಮುಕ್ತಿಯು ಸಾಧ್ಯವಾಗುವುದು. ನಿಮ್ಮಲ್ಲಿ ಬೀಜವಿದ್ದರೆ ಶೂನ್ಯಾವಸ್ಥೆಯ ಕಲ್ಪನೆಯಿಂದ ಬಹುದೂರವಿರುವರೆಂದು ಅದರ ಅರ್ಥವಾಯಿತು. ಶೂನ್ಯಾವಸ್ಥೆಯ ಮೊದಲ ವೃತ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರು? ಬಂದು ಒರ್ಸ್ಕೊಂಡ್ಬಿಡ್ರಿ. ಮೂಲ ವಸ್ತು ಎಲ್ಲಿ? ಮೂಲ ವಸ್ತುವಿನಿಂದ ಅಲ್ಲಿ ಹೋದಾಗ ಶೂನ್ಯಾವಸ್ಥೆಯ ಪರಿಪೂರ್ಣ ಸ್ಥಿತಿ ಬರುತ್ತೆ. ಶೂನ್ಯಾವಸ್ಥೆಯ ರುಚಿ ಎಲ್ಲಿಂದ ಬರುತ್ತೆ ಅಂತ ನಾವು ನಿನ್ನೆ ಓದಿದ್ವಲ್ಲ, ಮೊನ್ನೆ ಮನೋಮಂಡಲ. ಮನೋಮಂಡಲ ಎಲ್ಲಿ ಕೊನೆ ಆಗತ್ತೆ ಅಲ್ಲಿ ನಮ್ಗೆ ಶೂನ್ಯದ ಸ್ಥಿತಿ, ಜೀವನ್ ಮೃತ್ಯುವಿನ ಸ್ಥಿತಿ ಅಂತ ಮಾತಾಡಿದ್ವಲ್ಲ, ಅಲ್ಲಿ ಆ ಶೂನ್ಯದ ಸ್ಥಿತಿಯ ಒಂದು ರುಚಿ ಬರ್ಲಿಕ್ಕೆ ಶುರು ಆಗುತ್ತೆ. ಎಲ್ಲಿ ಮನೋಮಂಡಲ ಎಲ್ಲಿ ಕೊನೆ ಆಗುತ್ತೆ, ಕೇಂದ್ರ ಮಂಡಲ ಎಲ್ಲಿ ಶುರು ಆಗುತ್ತೆ, ಮನೋಮಂಡಲದ ಕೊನೆಯಲ್ಲಿ ಆ ಶೂನ್ಯದ ಸ್ಥಿತಿ ಬರ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ಹಾಗಾದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಕೇಂದ್ರ ಮಂಡಲ ದಾಟಿ ಅಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಶೂನ್ಯದ ಸ್ಥಿತಿ ಮತ್ತಷ್ಟು ಗಾಢವಾಗ್ತಾ ಹೋಗುತ್ತೆ. ಶೂನ್ಯದ ಸ್ಥಿತಿ ಮತ್ತಷ್ಟು ಆಳಕ್ಕೆ ಹೋಗ್ತಾ ಹೋಗ್ತಾ
ಅದು ನಮ್ಮ ಎಲ್ಲ ಸ್ತರಗಳಲ್ಲೂ ಅದು ಯಾವಾಗ ಇಳಿಯುತ್ತೋ ನಾವು ಶೂನ್ಯದ ಸ್ಥಿತಿಯಲ್ಲಿ ಪರಿಪೂರ್ಣವಾಗಿ ನೆಲೆ ನಿಲ್ಲಿಸಿದ್ದೀವಿ ಅಂತ ಹೇಳ್ತೀವಿ. ಅದು ಯಾವಾಗ ನೆಲೆ ನಿಲ್ತೀವಿ ಅಂತಂದ್ರೆ, ಶೂನ್ಯದ ಸ್ಥಿತಿಯಲ್ಲಿ ಪರಿಪೂರ್ಣವಾಗಿ ನೆಲೆ ನಿಲ್ಲೋದು ಯಾವಾಗ ಅಂತಂದ್ರೆ, ನಾವು ಕೇಂದ್ರದಲ್ಲಿ ಹೋಗಿ ಕೇಂದ್ರದಲ್ಲಿ ನಮ್ಮ ಒಂದು ಸ್ಥಾನವನ್ನು ಗಟ್ಟಿಪಡಿಸ್ಕೊಂಡಾಗ ಆಗ ಶೂನ್ಯದಲ್ಲಿ ನಾವು ನೆಲೆ ನಿಂತಿದ್ದೀವಿ ಅಂತ ಹೇಳ್ತೀವಿ. ಸರಿನಾ? ಸೊ ಶೂನ್ಯದ ಸ್ಥಿತಿಯ ರುಚಿ ಮನೋಮಂಡಲದ ಕೊನೆಯಲ್ಲಿ ಬರುತ್ತೆ. ಯಾವಾಗ ಜೀವನ್ ಮೃತ್ಯುವಿನ ಸ್ಥಿತಿ ಬರುತ್ತೆ ಅಲ್ಲಿ ಬರುತ್ತೆ. ಜೀವನ್ ಮೃತ್ಯುವಿನಿಂದ ಸ್ಥಿತಿ ಆದಂತ ಶುರುವಾದಂತ ಶೂನ್ಯದ ಸ್ಥಿತಿ ಕಾಲಕ್ರಮೇಣ ಕೇಂದ್ರ ಮಂಡಲದಲ್ಲಿ ಹೋಗ್ತಾ ಹೋಗ್ತಾ ಅದು ಇನ್ನೂ ಆಳಕ್ಕೆ ಇಳಿದು ನಮ್ಮ ಎಲ್ಲ ಸ್ತರಗಳಲ್ಲೂ ಅದು ಇಳಿದು ಮೂಲ ಕೇಂದ್ರದಲ್ಲಿ ಹೋಗಿ ನಾವು ನೆಲೆ ನಿಂತಾಗ ಆ ಶೂನ್ಯದ ಸ್ಥಿತಿಯ ಪರಾಕಾಷ್ಠೆ ಅಲ್ಲಿ ವ್ಯಕ್ತವಾಗುತ್ತೆ. ಸರಿನಾ? ಸಾಮಾನ್ಯವಾಗಿ ತತ್ವಜ್ಞಾನಿಗಳು ತಮ್ಮ ವಿಚಾರಗಳಿಗೆ ಅನುಸಾರವಾಗಿ ಜನರನ್ನು ಎಳೆಯಲು ಯತ್ನಿಸುವರು, ಆದರೆ ಅದು ಸರಿಯಾದ ದಾರಿಯಲ್ಲವೆಂದು ನನಗನಿಸುವುದು. ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರತ್ಯಕ್ಷಾನುಭವವೇ ಸಹಕಾರಿಯಾಗುವುದು. ಈ ದಿಶೆಯಲ್ಲಿ ಬೇರೆ ಯಾವುದೇ ಮಾರ್ಗವಾಗಲಿ ಗ್ರಂಥವಾಗಲಿ ಶಾಸ್ತ್ರವಾಗಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಏಕತ್ವದ ಅಥವಾ ಶೂನ್ಯಾವಸ್ಥೆಯ ಸಾಕ್ಷಾತ್ಕಾರವನ್ನು ಸತ್ಯದ ಸಾಕ್ಷಾತ್ಕಾರವೆಂದು ಹೇಳುವುದು ಎಂಥ ವಿಪರ್ಯಾಸ. ಸತ್ಯ ಟ್ರೂತ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ಸತ್ಯ ಸಾಕ್ಷಾತ್ಕಾರ ಅಂತಂದ್ರೆ ಟ್ರೂತ್ ರಿಯಲೈಸೇಷನ್. ಟ್ರೂತ್ ರಿಯಲೈಸೇಷನ್ ಬೇರೆ, ಕೇಂದ್ರ ಅಥವಾ ಸೆಂಟರ್ ಅಥವಾ ಅಲ್ಟಿಮೇಟ್ ಅಥವಾ ಅಬ್ಸಲ್ಯೂಟ್ ರಿಯಲೈಸೇಷನ್ ಬೇರೆ. ಎರಡೂ ಬೇರೆ ಬೇರೆ. ಸೊ ನೀವು ಕೆಳಗಡೆ ಇರತಕ್ಕಂಥ ಪ್ರಜ್ಞೆಯಲ್ಲೇ ಅಡಕವಾಗಿರ್ತಕ್ಕಂಥ ಸತ್ಯದ ಸಾಕ್ಷಾತ್ಕಾರವನ್ನು ನೀವು ಶೂನ್ಯದ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದು ವಿಪರ್ಯಾಸವಾಗುತ್ತೆ. ಆ ಸತ್ಯದ ಸಾಕ್ಷಾತ್ಕಾರ ಆದ್ಮೇಲೆ ಸಾಕಷ್ಟು ನಾವು ಮುಂದಕ್ಕೆ ಹೋಗ್ಬೇಕು. ಅದಾದ್ಮೇಲೆ ನಮಗೆ ಶೂನ್ಯದ ಸಾಕ್ಷಾತ್ಕಾರ ಆಗೋದು. ಅಲ್ಲಿಗೆ ಎರಡು ರೀತಿ ನೋಡ್ರಿ, ಸತ್ಯ ಸಾಕ್ಷಾತ್ಕಾರ, ಸತ್ಯ ವಸ್ತುವಿನ ಸಾಕ್ಷಾತ್ಕಾರ, ಎರಡೂ ಬೇರೆ ಬೇರೆ. ಮೂಲಕ್ಕೆ ಹೋಗಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತಂದ್ರೆ ಸತ್ಯ ವಸ್ತುವಿನ ಸಾಕ್ಷಾತ್ಕಾರ. ಪ್ರಜ್ಞೆಯಲ್ಲೇ ಇರ್ತಕ್ಕಂಥ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದು ಕೆಳಗಿನ ಸ್ಥಿತಿ. ಸೊ ಒಂದು ಸತ್ಯದ ಸಾಕ್ಷಾತ್ಕಾರ, ಇನ್ನೊಂದು ಸತ್ಯ ವಸ್ತುವಿನ ಸಾಕ್ಷಾತ್ಕಾರ, ರಿಯಲೈಸೇಷನ್ ಆಫ್ ದ ರಿಯಾಲಿಟಿ, ಅಬ್ಸಲ್ಯೂಟ್ ರಿಯಾಲಿಟಿ. ಸರಿ. ಸತ್ಯಕ್ಕೆ ತನ್ನದೇ ಆದ ಒಂದು ವ್ಯಾಖ್ಯೆ ಇದೆ, ಆದರೆ ನಾವು ಕಟ್ಟಕಡೆಗೆ ತಲುಪಬೇಕಾಗುವುದು ಎಲ್ಲದರ ಆಚೆ ಇದೆ. ಕೇಂದ್ರ ಮಂಡಲದ ಶೋಧಕ್ಕಿಂತ ಮುಂಚೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸತ್ಯವೇ ಪ್ರಧಾನವಾಗಿದ್ದಿತು. ಹಾಗಾಗಿ ನೀವು ಎಷ್ಟೊಂದು ಪುಸ್ತಕಗಳನ್ನ ಓದಿದ್ರೆ, ಹಳೆಯ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿದ್ರೆ ಟ್ರೂತ್ ರಿಯಲೈಸೇಷನ್ ಇಸ್ ದ ಹೈಯೆಸ್ಟ್ ಅಂತ ಬರೆದು ಬಿಡ್ತಾರೆ. ಸತ್ಯದ ಸಾಕ್ಷಾತ್ಕಾರನೇ ನಮ್ಮ ಜೀವನದ ಚರಮ ಗುರಿ ಅಂತ ಬರೆದು ಬಿಡ್ತಾರೆ. ಸತ್ಯವು ಎಲ್ಲೆಡೆಯಲ್ಲಿಯೂ ಇದೆ. ಅದು ಮಾನವ ಜೀವನದ ವಿಕಾಸದ ಪ್ರತಿಯೊಂದು ಘಟ್ಟದಲ್ಲಿಯೂ ಇದೆ. ಆಧ್ಯಾತ್ಮ ವಿಜ್ಞಾನದಲ್ಲಿ ಪದಾರ್ಥಗಳ ಸತ್ಯತೆಯನ್ನು ತೋರಿಸುವ ಜನರು ಸಾಮಾನ್ಯವಾಗಿ ಈ ಪದವನ್ನು ಬಳಸುವರು. ಭೌತ ವಸ್ತುವಿನಿಂದ ದೂರವಾದ ಯಾವುದೇ ಪದಾರ್ಥವನ್ನು, ಅರ್ಥಾತ್ ಭೌತಿಕತೆಯು ಮುಗಿದ ನಂತರ ಉಳಿಯುವುದೆಲ್ಲವನ್ನು ಸತ್ಯವೆಂದು ಹೇಳಬಹುದು. ಭೌತಿಕತೆ ಮಾಯವಾದ ಮೇಲೆ ಅಥವಾ ದೂರವಾದ ಮೇಲೆ ಯಾವಾಗ ಆಗುತ್ತೆ? ಪಿಂಡ ಪ್ರದೇಶದಲ್ಲಿ ಭೌತಿಕತೆ ದೂರವಾಗುತ್ತೆ ತಕ್ಕಮಟ್ಟಿಗೆ. ಸೊ ನೀವು 6ನೇ ಪಾಯಿಂಟಿಗೆ ಬಂತು ಅಂತಂದ್ರೆ ಸತ್ಯ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ಬೋದು. ನೀವು 6ರಿಂದ 10 ಅಲ್ಲಿ ಸೂಕ್ಷ್ಮತರದ ಏನು ಭೌತಿಕತೆ ಇದೆ ಅದು ದೂರವಾಯಿತು ಅಂತಂದ್ರೆ ನೀವು ಮತ್ತೆ ಸತ್ಯದ ಸಾಕ್ಷಾತ್ಕಾರ ಅಂತ ಹೇಳ್ಬೋದು. ಈ 2ನೇ ತರದ ಸತ್ಯದ ಸಾಕ್ಷಾತ್ಕಾರವನ್ನೇ ಜನ ಹೈಯೆಸ್ಟ್ ಗೋಲ್ ಅಂತ ಅನ್ಕೊಂಡಿದ್ರು. ಯಾಕೆ ಹೇಳಿ? ಹಿಂದಿನ ಕಾಲದಲ್ಲಿ ನೋಡಿದ್ರೆ, ನೀವು 7 ಚಕ್ರಗಳ ದೃಷ್ಟಿನಲ್ಲಿ ನೋಡಿದ್ರೆ, ಸಚ್ಚಿದಾನಂದ ಚಕ್ರಕ್ಕೆ ಬಂದಾಗ, ಸಚ್ಚಿದಾನಂದ ಸ್ಥಿತಿ ಬರುತ್ತಲ್ಲ, ಸಹಸ್ರದಳ ಕಮಲ ಚಕ್ರ, ಅಲ್ಲಿ ಬಂದು ನೆಲೆ ನಿಂತಾಗ ನೀವು ಸತ್ಯದ ಸಾಕ್ಷಾತ್ಕಾರ ಆಯಿತು, ಮುಗಿದೋಯ್ತು ನಿಮ್ ಜರ್ನಿ ಅಂತ ಅನ್ಕೊಂಡಿದ್ರು ಎಲ್ಲರೂ. ಸತ್ಯ ಚಿತ್ತ ಆನಂದ ಅಂತ ಅದಕ್ಕೆ ಹೇಳೋದು. ಅದನ್ನು ಸತ್ಯ ಚಿತ್ತ ಆನಂದಕ್ಕೆ ಬಂದು ನೆಲೆ ನಿಂತಾಗ ನಿಮ್ಮ ಪ್ರಯಾಣ ಮುಗೀತು ಅಂತ ಎಲ್ಲ ಹೇಳೋರು. ಯಾಕಂದ್ರೆ ನಿಮಗೆ ಸತ್ಯ ದರ್ಶನ ಆಯಿತು ಅಂತ. ಆ ಸತ್ಯನೇ ಬೇರೆ. ಬಾಬೂಜಿ ಅವ್ರು ಹೇಳ್ತಿರ್ತಕ್ಕಂಥ ಸತ್ಯ ವಸ್ತುವಿನ ದರ್ಶನ ಮೂಲದಲ್ಲಿ ಆಗ್ತಕ್ಕಂಥದ್ದೇ ಬೇರೆ. ನೋಡ್ರಿ, ಸಹಸ್ರದಳ ಕಮಲ ಸತ್ಯ ದರ್ಶನ ಅಲ್ಲಿ ಮಾಡಿಸಿದ್ರೆ 10ರಿಂದ 11 ನಡುವೆ ಇರ್ತಕ್ಕಂಥದ್ದು ಸಹಸ್ರದಳ ಕಮಲ. ಅಲ್ಲಿಗೆ ನಾವು ಸತ್ಯ ದರ್ಶನ ಆಯಿತು ಅಂತ ನಿಂತೋಯ್ತು ಅಂತಂದ್ರೆ ನಮ್ಮ ಪ್ರಯಾಣ ಮುಂದಕ್ಕೆ ಹೋಗೋದೇ ಇಲ್ಲ. ಅಲ್ಲಿಗೆ ನಾವು 11, 12, 13 ಮತ್ತೆ ಕೇಂದ್ರ ಮಂಡಲ ಮತ್ತು ಮೂಲ ಇವೆಲ್ಲವನ್ನೂ ಬಿಟ್ಟಂಗಾಯ್ತು. ಹಾಗಾದ್ರೆ ಆಗಿನ ಕಾಲದಲ್ಲಿ ಸತ್ಯ ದರ್ಶನವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮುಗೀತು ಅಂತ ಯಾರು ಅನ್ಕೊಳ್ತಿದ್ರು ಅವರೆಲ್ಲ ಎಷ್ಟು ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ ನೋಡ್ರಿ. 10ನೇ ಪಾಯಿಂಟ್ ವರೆಗೂ ಬಂದು ಸತ್ಯ ದರ್ಶನ ಪಡೆದು ಸತ್ಯ ವಸ್ತುವಿನ ದರ್ಶನ ಪಡೆದಿದ್ದಾಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪು ಅಂತ ಬಾಬೂಜಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೂ ಕೂಡ ಕ್ರಮಿಸಬೇಕಾದಂತ ಸಾಕಷ್ಟು ಮಾರ್ಗ ಇದೆ.
11, 12, 13 ಆಗಬೇಕು. ಕೇಂದ್ರ ಮಂಡಲ ಇರತಕ್ಕಂಥ 7 ಜ್ಯೋತಿರ್ಮಯ ವೃತ್ತಗಳಾಗಬೇಕು. ಮೂಲದಲ್ಲಿ ಹೋಗಿ ನೆಲೆ ನಿಂತ್ಕೊಂಡು ಅಲ್ಲಿ ಮೂಲದ ಒಂದು ಸ್ಥಿತಿಯನ್ನ ಅನುಭವಿಸ್ಬೇಕು. ಇಷ್ಟು ಆಗ್ಬೇಕಲ್ವಾ? ಸೊ ಹಾಗಾಗಿ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಸತ್ಯ ದರ್ಶನ ಬೇರೆ, ಸತ್ಯ ವಸ್ತುವಿನ ದರ್ಶನ ಬೇರೆ. ಸೊ ಭೌತಿಕ ವಸ್ತುವಿನಿಂದ ದೂರವಾದ ಯಾವುದೇ ಪದಾರ್ಥವನ್ನು, ಅರ್ಥಾತ್ ಭೌತಿಕತ್ವವು ಮುಗಿದ ನಂತರ ಉಳಿಯುವುದನ್ನು ಸತ್ಯವೆಂದು ಹೇಳಬಹುದು. ಆದರೆ ಇವೆರಡೂ ಕೊನೆಗೊಂಡಾಗ ನೀವೇನೆನ್ನುವಿರಿ? ಅದನ್ನು ಸತ್ಯವೆಂದು ಕರೆಯಲಾದೀತೆ? ಇಲ್ಲ. ಏಕೆಂದರೆ ಭೌತಿಕತ್ವ ಮತ್ತು ಜಡತ್ವವು ಮುಗಿದಾಗ ಪ್ರವೃತ್ತಿ ಮತ್ತು ಚೈತನ್ಯವು ಬರುವುದು. ಅವೆರಡರ ಆಚೆ ನೀವು ನಡೆದಾಗ ಆ ವಸ್ತುಗಳು ಎಲ್ಲಿಂದ ಬಂದಿವೆಯೋ ಆ ಸ್ಥಿತಿಯನ್ನು ತಲುಪುವಿರಿ. ಸೊ ಭೌತಿಕತೆ ಅಥವಾ ಜಡತ್ವ ದಾಟಿದ ಮೇಲೆ ಏನ್ ಬರುತ್ತೆ? ಪ್ರವೃತ್ತಿ ಅಥವಾ ಚೈತನ್ಯ ಬರುತ್ತೆ, ಕಾನ್ಶಿಯಸ್ನೆಸ್ ಬರುತ್ತೆ. ಸೊ ಮ್ಯಾಟರ್ ಆಯ್ತು, ಮ್ಯಾಟರ್ ಇಂದ ಕಾನ್ಶಿಯಸ್ನೆಸ್, ಕಾನ್ಶಿಯಸ್ನೆಸ್ ದಾಟ್ ಹೋದ್ಮೇಲೆ ಏನ್ ಬರುತ್ತೆ? ಅದು ಮೂಲ. ಎಲ್ಲಿಂದ ಇವೆರಡು ಬರ್ತಿದೆಯಲ್ಲ ಅದಕ್ಕೆ ಹೋಗ್ಬೇಕು. ಇವೆರಡರ ಆಚೆ ನೀವು ನಡೆದಾಗ ಈ ವಸ್ತುಗಳು ಎಲ್ಲಿಂದ ಬಂದವೋ ಆ ಸ್ಥಿತಿಯನ್ನು ತಲುಪುವಿರಿ. ಅವುಗಳನ್ನು ದಾಟದೆ ಇರುವವರೆಗೆ ನೀವು ಸತ್ಯದ ಸೀಮೆಯಲ್ಲಿಯೇ ಇರುವಿರಿ. ಅದನ್ನು ದಾಟಿದಾಗ ಸತ್ಯವು ಹೊರಟು ಹೋಗಿ ನಿಷ್ಕ್ರಿಯತೆ ಅಥವಾ ಶೂನ್ಯತೆಯೇ ಉಳಿಯುವುದು. ಕಾನ್ಶಿಯಸ್ನೆಸ್ ಅಲ್ಲಿ ನಿಮಗೆ ವಿಸ್ತಾರ ಇದೆ, ಆದರೆ ಸತ್ಯ ವಸ್ತುವಿನಲ್ಲಿ ವಿಸ್ತಾರ ಇಲ್ಲ. ಕಾನ್ಶಿಯಸ್ನೆಸ್ ಅಲ್ಲಿ ವಿಸ್ತಾರ ಇದೆ, ಪ್ರಜ್ಞೆಯಲ್ಲಿ ವಿಸ್ತಾರ ಇದೆ. ಪ್ರಜ್ಞೆಯ ವಿಸ್ತಾರ ಅಂತ ನಾವು ಮಾತಾಡ್ತೀವಿ, ಆದರೆ ಸತ್ಯ ವಸ್ತುವಿನ ವಿಸ್ತಾರ ಅಂತ ನಾವು ಮಾತಾಡಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ವಿಸ್ತಾರಕ್ಕೆ ಅವಕಾಶವಿಲ್ಲ ಸತ್ಯ ವಸ್ತುವಿನಲ್ಲಿ. ಸರಿ. ಜನರು ಅಹಂಕಾರದ ಬೆನ್ನು ಹತ್ತಿದ್ದು ಅದಕ್ಕೆ ಬಲಿಯಾಗುತ್ತಿದ್ದಾರೆ. ಅದು ಜಡ ಶರೀರದ ರೂಪದಲ್ಲಾಗಲಿ ಅಥವಾ ಸೂಕ್ಷ್ಮ ರೂಪದಲ್ಲಾಗಲಿ ಅದಕ್ಕಿಂತ ಮೇಲಾಗಲಿ ಕಾಣಿಸಿಕೊಳ್ಳುತ್ತದೆ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಇದೊಂದು ಪ್ರತಿಬಂಧಕವಾಗಿದೆ. ಅದು ಹೃದಯ ಮಂಡಲದಿಂದ ಪ್ರಾರಂಭವಾಗಿ ಅದನ್ನು ದಾಟಿದ ಮೇಲೆ ತನ್ನ ಜಡತ್ವವನ್ನು ಕಳೆದುಕೊಳ್ಳುವುದು. ನೋಡ್ರಿ, ಇಲ್ಲಿ ಅಹಂಕಾರದ ಬಗ್ಗೆ ಏನ್ ಬರೀತಾ ಇದ್ದಾರೆ ನೋಡ್ರಿ. ಅಹಂಕಾರ ಅನ್ನೋದು ಹೃದಯ ಮಂಡಲದಿಂದ ಶುರುವಾಗಿ ತದನಂತರ ತನ್ನ ಜಡತ್ವವನ್ನು ಕಳೆದುಕೊಳ್ಳುತ್ತೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಈಗೋನ ನಾವು 11 ರಿಂಗ್ಸ್ ಆಫ್ ಈಗೋ ಅಂತ ಓದ್ತೀವಿ. 11 ವೃತ್ತಗಳು, 11 ಅಹಂನ ವೃತ್ತಗಳು ಅಂತ ಓದ್ತೀವಿ ಮನೋಮಂಡಲದಲ್ಲಿ. ಆದರೆ ಹೃದಯ ಮಂಡಲದಲ್ಲಿ ಇರತಕ್ಕಂಥ ವೃತ್ತಗಳ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಅದರಲ್ಲೂ ಕೂಡ ಅಹಂ ಇದೆ. ಇನ್ಫ್ಯಾಕ್ಟ್ ಅತ್ಯಂತ ಕೆಳಗಿನ ಸ್ತರದ ಅಹಂ ಇದೆಯಲ್ಲ, ಅದು ನಾ ಮಾಡಿದೆ ಅಂತಂದ್ರೆ ನನ್ನ ದೇಹ ಮಾಡ್ತು ಅಂತ ಅನ್ಕೊಳ್ತೀವಲ್ಲ, ಅದು ಅತ್ಯಂತ ಕೆಳಗಿನ ಸ್ತರದ ಅಹಂ. ನಾ ಮಾಡಿದೆ ಅಂದ್ರೆ ನನ್ನ ದೇಹ ಮಾಡ್ತು ಅಂತ ಯಾವಾಗ ಅನ್ಕೊಳ್ತೀವಿ? ನಾವಿನ್ನು ಪಿಂಡ ಪ್ರದೇಶದಲ್ಲಿ ಇದ್ದಾಗ ಅದನ್ನು ಅನ್ಕೊಳ್ತೀವಿ. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅಹಂ ಒಟ್ಟು 16 ವೃತ್ತಗಳಿದೆ. 11 ಮನೋಮಂಡಲದಲ್ಲಿದೆ, 5 ಪಿಂಡ ಪ್ರದೇಶದಲ್ಲಿದೆ. ಒಟ್ಟು 5 + 11 16 ವೃತ್ತಗಳು ಆಗುತ್ತೆ ಅಹಂ. ಈಗ ಕರೆಕ್ಟ್ ಆಗಿ ಬರೀತಾರೆ ನೋಡಿ. ಇಲ್ಲಿ ಅದು ಹೃದಯ ಮಂಡಲದಿಂದ ಪ್ರಾರಂಭವಾಗಿ, ಅಂದ್ರೆ 1ನೇ ಪಾಯಿಂಟ್ ಇಂದ ಪ್ರಾರಂಭ ಆಗುತ್ತೆ. ಅದನ್ನು ದಾಟಿದ ಮೇಲೆ ತನ್ನ ಜಡತ್ವವನ್ನು ಕಳೆದುಕೊಳ್ಳುವುದು. ಅಂದ್ರೆ ಅಹಂ ಹೃದಯ ಮಂಡಲ ದಾಟಿದ ಮೇಲೆ ಜಡತ್ವ ಹೊರಟೋಗುತ್ತೆ ಅಹಂನಲ್ಲಿ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಅಹಂಕಾರವು ತೊಲಗಿ ಹೋಗುವುದು. ಹೃದಯ ಮಂಡಲವನ್ನು ದಾಟಿದ ನಂತರ ಮಮಕಾರವು ಅಪ್ಪಣೆ ತೆಗೆದುಕೊಳ್ಳುವುದು. ಈಗ ಆತನು ಭಗವಂತನ ಮನೋಮಂಡಲವನ್ನು ಪ್ರವೇಶಿಸಿದ್ದಾನೆ. ಆ ವಲಯದಲ್ಲಿ ಬಹು ಸೂಕ್ಷ್ಮವಾದಂತಹ ಅಹಂಕಾರವಿರುವುದು. ಅದನ್ನು ನಯವಾದ ಅಹಂಕಾರವೆಂದು ಹೇಳಬಹುದು. ಇದನ್ನೇ ರಾಮಕೃಷ್ಣ ಪರಮಹಂಸರು 2 ರೀತಿ ಹೇಳೋರು: ರಿಫೈನ್ಡ್ ಈಗೋ, ಅನ್ರಿಫೈನ್ಡ್ ಈಗೋ ಅಂತ ಹೇಳ್ಬೇಕು. ಆಯ್ತಾ? ಇಲ್ಲಿ ಸ್ಥೂಲವಾದಂತಹ ಅಹಂಕಾರ, ಸೂಕ್ಷ್ಮವಾದಂತಹ ಅಹಂಕಾರ ಅಂತ ಹೇಳ್ಬೋದು. ಆ ಸೂಕ್ಷ್ಮ ಅಹಂಕಾರನ ಬಾಬುಜಿಯವರು ನಯವಾದಂತಹ ಅಹಂಕಾರ ಅಂತ ಕರೆದಿದ್ದಾರೆ. ಆದರೆ ದೋಷವು ಎಷ್ಟೆಂದರೂ ದೋಷವೇ. ಅದು ತನ್ನ ವಾಸಸ್ಥಾನವಾದ ಮನೋಮಂಡಲಕ್ಕೆ ಬಂದಾಗ ಅದರ ಶಕ್ತಿಯು ಹೆಚ್ಚಾಗುವುದು. ಏಕೆಂದರೆ ನೀವು ಅದರೊಂದಿಗೆ ಮುಂದುವರಿಯುತ್ತಾ ಕಂಪನಗಳ ರೂಪದಲ್ಲಿ ಕಾಣಿಸಿಕೊಳ್ಳುವ ಚಲನದಿಂದ ಶಕ್ತಿಯನ್ನು ಪಡೆಯುವಿರಿ. ಈಗ ನೀವು ನಿಮ್ಮ ಗುರಿಯು ಯಥಾರ್ಥವಾಗಿದ್ದು ಅದನ್ನು ಸಾಧಿಸಬೇಕೆಂಬ ನಿಮ್ಮ ಸಂಕಲ್ಪವಾದರೂ ದೃಢವೂ ಪೂರ್ಣವೂ ಆಗಿದ್ದರೆ ನೀವು ಕೇಂದ್ರ ಮಂಡಲದಿಂದ ಶಕ್ತಿಯನ್ನು ಹೀರತೊಡಗುವಿರಿ. ಮನೋಮಂಡಲದಲ್ಲಿ ಅಹಂ ಮತ್ತೆ ತುಂಬಾ ಪ್ರಬಲ ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ಕಂಪನಗಳಿಂದ ಶಕ್ತಿಯನ್ನು ತಗೊಳುತ್ತೆ. ಹಾಗಿದ್ರೆ ನಾವು ಕೇಂದ್ರಕ್ಕೆ ಹೋಗ್ಬೇಕು ಅಂತ ನಮ್ಗೆ ಸಂಪೂರ್ಣವಾಗಿ ದೃಢ ನಿಶ್ಚಯ ಇದ್ರೆ ಮನಸ್ಸಿನಲ್ಲಿ, ನಾವು ಕೇಂದ್ರದಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಆ ಶಕ್ತಿಯನ್ನು ಹೀರಿಕೊಂಡು ಈ ಅಹಂನ ನಾವು ತಟಸ್ಥಗೊಳಿಸ್ತೀವಿ. ಕೇಂದ್ರ ಮಂಡಲದಿಂದ ಶಕ್ತಿಯನ್ನು
ನೀವು ಕೇಂದ್ರ ಮಂಡಲದಲ್ಲಿ ಮುಂದುವರಿದಾಗ ಈ ಅಹಂಕಾರವು ಸಾರೂಪ್ಯವಾಗಿ ಕಾಣಿಸಿಕೊಳ್ಳುವುದು. ನೋಡ್ರಿ, ಇಲ್ಲೇನ್ ಬರೀತಾ ಇದೆ ನೋಡ್ರಿ, ಕೇಂದ್ರ ಮಂಡಲದಲ್ಲಿ ಮುಂದುವರಿದಾಗ ಈ ಅಹಂಕಾರವು ಸಾರೂಪ್ಯದಲ್ಲಿ ಕಾಣಿಸಿಕೊಳ್ಳುವುದು. ಅಲ್ಲಿಗೆ ನೋಡ್ರಿ, ಕೇಂದ್ರ ಮಂಡಲದಲ್ಲೂ ಅಹಂಕಾರ ಇದೆ ಅಂತ ಆಯ್ತು. ನಾವು ಸಾಮಾನ್ಯವಾಗಿ ಅಹಂಕಾರದ ಬಗ್ಗೆ ಮಾತಾಡಬೇಕಾದ್ರೆ ಕೇವಲ ಮನೋಮಂಡಲದಲ್ಲಿ 11 ವೃತ್ತಗಳಿದೆ, ಅಹಂಕಾರದ ವೃತ್ತಗಳಿದೆ ಅಂತ ಇಷ್ಟೇ ಮಾತಾಡ್ತೀವಿ. ಇಲ್ಲೇನ್ ಬರೀತಾ ಇದೆ ನೋಡಿ, ಹೃದಯ ಮಂಡಲದಲ್ಲಿ ಅಹಂಕಾರ ಇದೆ, ಸ್ಥೂಲ ಅಹಂಕಾರ. ಮನೋಮಂಡಲದಲ್ಲಿ ಅಹಂಕಾರ ಇದೆ. ಕೇಂದ್ರ ಮಂಡಲದಲ್ಲಿ ಹೋಗ್ಬೇಕಾದ್ರೂ ಕೂಡ ನೀವು ಈ ಕೇಂದ್ರ ಮಂಡಲದಲ್ಲಿ ಮುಂದುವರಿದಾಗ ಈ ಅಹಂಕಾರವು ಸಾರೂಪ್ಯವಾಗಿ ಕಾಣಿಸಿಕೊಳ್ಳುವುದು. ಆಗ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಹಂಕಾರ? ಐಡೆಂಟಿಟಿ. ಸಾರೂಪ್ಯ ಅಂತಂದ್ರೆ ಐಡೆಂಟಿಟಿ. ಅದೇ ಅಹಂಕಾರ ಸಾರೂಪ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಐಡೆಂಟಿಟಿಯಾಗಿ ಕಾಣಿಸ್ಕೊಳ್ಳುತ್ತೆ. ನೀವು ನಿಮ್ಮ ಶರೀರವನ್ನು ಬಿಡುವವರೆಗೆ ಅದು ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವುದು. ಅಲ್ಲಿ ಚಿತ್ತವಿಲ್ಲ. ಒಂದು ರೀತಿಯಿಂದ ನೀವು ಆವರಣ ರಹಿತರಾಗಿರುವಿರಿ. ಆದುದರಿಂದ ಅಹಂಕಾರವಾದರೂ ಆವರಣ ರಹಿತವಾಗಿರುವುದು. ಕೊನೆಗೆ ಅದು ಮುಕ್ತಾತ್ಮರ ಸಾರೂಪ್ಯ ಚಿಹ್ನವಾಗುವುದು. ಅದೀಗ ಬಹುಮಟ್ಟಿಗೆ ನಾಶವಾಗಿದೆ ಎಂದೇ ಹೇಳಬಹುದು. ಅಂದ್ರೆ ಕೇಂದ್ರ ಮಂಡಲ ಪ್ರವೇಶ ಮಾಡಿದಾಗ ಐಡೆಂಟಿಟಿ ಬರುತ್ತೆ. ಐಡೆಂಟಿಟಿನಲ್ಲೂ ಸ್ವಲ್ಪ ಮಟ್ಟಿಗೆ ಸ್ಥೂಲತೆ ಇರುತ್ತೆ, ಗ್ರಾಸ್ ಐಡೆಂಟಿಟಿ ಅಂತ ಹೇಳ್ತೀವಿ. ಸ್ಥೂಲವಾದಂಥ ಸಾರೂಪ್ಯತೆ ಬಂದಿರುತ್ತೆ ಕೇಂದ್ರ ಮಂಡಲ ಪ್ರವೇಶ ಮಾಡಿದಾಗ. ಕೇಂದ್ರ ಮಂಡಲದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಸ್ಥೂಲವಾದಂಥ ಸಾರೂಪ್ಯತೆ ಕಾಲಕ್ರಮೇಣ ಅದು ಮಾರ್ಪಾಡಾಗಿ ಅತಿ ಸೂಕ್ಷ್ಮವಾದಂಥ ಸಾರೂಪ್ಯತೆ ಪಡ್ಕೊಳ್ಳುತ್ತೆ. ಈ ಅತಿ ಸೂಕ್ಷ್ಮವಾದಂಥ ಸಾರೂಪ್ಯತೆ ಇದೆಯಲ್ಲ, ಅದು ಮುಕ್ತಾತ್ಮರ ಚಿಹ್ನೆ. ಅತಿ ಸೂಕ್ಷ್ಮವಾದಂಥ ಸಾರೂಪ್ಯತೆ ಮುಕ್ತಾತ್ಮರ ಚಿಹ್ನೆ. ಸರಿನಾ? ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಹಾಗಾದ್ರೆ ಕೇಂದ್ರ ಮಂಡಲದಲ್ಲಿ ಅಹಂಕಾರ ಇಲ್ಲ ಅಂತಂದ್ರೆ ತಪ್ಪಾಗತ್ತೆ. ಕೇಂದ್ರ ಮಂಡಲದಲ್ಲಿ ಆ ಗ್ರಾಸ್ ಐಡೆಂಟಿಟಿ ಇದೆಯಲ್ಲ, ಸ್ಥೂಲವಾದಂಥ ಸಾರೂಪ್ಯತೆ ಇದೆಯಲ್ಲ, ಅದೇ ಅಹಂಕಾರ. ಕೇಂದ್ರ ಮಂಡಲದಲ್ಲಿ ಇರ್ತಕ್ಕಂಥ ರೀತಿ ಅದು. ಕಾಲಕ್ರಮೇಣ ಅದೆಲ್ಲ ತಿಳಿಗೊಂಡು ಅದನ್ನೂ ಫರ್ದರ್ ತಿಳಿಗೊಳ್ತಾ ಮುಂದಕ್ಕೆ ಏನಾಗುತ್ತೆ, ಕೇಂದ್ರದವರೆಗೂ ಹೋಗ್ಬೇಕಾದ್ರೆ ಆ ಸಾರೂಪ್ಯತೆ ಸ್ಥೂಲ ಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತೆ. ಆ ಸೂಕ್ಷ್ಮ ಸಾರೂಪ್ಯತೆ ಇದೆಯಲ್ಲ, ಅದು ಮುಕ್ತಾತ್ಮರ ಚಿಹ್ನೆ. ಅದು ಮುಂದಿನ ಮಹಾಪ್ರಳಯ ಆಗೋವರೆಗೂ ಕೂಡ ಆ ಮುಕ್ತಾತ್ಮರಿಗೆ ಅದೇ ಚಿಹ್ನೆ. ಅದರಿಂದಲೇ ನಾವು ಅವ್ರನ್ನ ಗುರುತಿಸೋದು. ಇವರು ಇದರಿಂದ ನಾವು ಗುರುತಿಸ್ಕೊಳ್ತೀವಿ ಅವ್ರನ್ನ. ಹೇಳ್ರಿ ಸತ್ಯ ಅವರೇ. ನಮಸ್ಕಾರ ಸರ್. ಸರ್, ಇದು ಇಲ್ಲಿ ಟ್ರೂತ್ ರಿಯಲೈಸೇಷನ್ ಅಂದ್ರೆ SDK ನಲ್ಲಿ ಬರುತ್ತಾ ಸರ್? ಹೌದು. ಹಳೆ ಕಾಲದಲ್ಲಿ ಸತ್ಯ ಸಾಕ್ಷಾತ್ಕಾರ ಅಂತಂದ್ರೆ ಏಳನೇ ಚಕ್ರ, SDK ಚಕ್ರ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂಥ ಅದ್ರ ಏನ್ ಗುಣ ಇದೆ ಅಂತಂದ್ರೆ ಸಚ್ಚಿದಾನಂದ ಸ್ಥಿತಿ ಇದೆ. ಸತ್, ಚಿತ್, ಆನಂದ. ಆ 3 ಸ್ಥಿತಿನೇ ನಾವು ಹೈಯೆಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ನೋಡ್ರಿ, ಸತ್ ಅಂದ್ರೆ ನೀವು ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವ. ಇಲ್ಲಿ ಸತ್ಯ ವಸ್ತು ಅಂತಂದ್ರೆ ಯು ಹ್ಯಾವ್ ಟು ಗೋ ಬಿಯಾಂಡ್ ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್. ಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಅಂತ ನಾವು ಅದನ್ನು ವ್ಯಾಖ್ಯಾನ ಮಾಡಿದ್ರೆ, ಎಕ್ಸಿಸ್ಟೆನ್ಸ್ ಅಂದ್ರೆ ಇರುವಿಕೆ. ಆದ್ರೆ ಇಲ್ಲಿ ಸತ್ಯವಸ್ತು ಅಂತಂದಾಗ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನೂ ದಾಟಿರ್ತಕ್ಕಂಥ ಸ್ಥಿತಿ, ಅತ್ಯಂತ ಸೂಕ್ಷ್ಮ ಸ್ಥಿತಿ ಅದು. ಸೊ ಸತ್ತಿಗೂ ಸತ್ಯವಸ್ತುಗೂ ಸಂಬಂಧ ಇಲ್ಲ. ಸತ್ತನ್ನು ದಾಟಿ ಹೋಗ್ಬೇಕು, ಆವಾಗ ಸತ್ಯವಸ್ತು ಸಿಗತ್ತೆ. ಚಿತ್ ಅಂದ್ರೆ ಕಾನ್ಶಿಯಸ್ನೆಸ್. ನಾವು ಚಿತ್ತನ್ನ ನೋಡ್ರಿ, 10ನೇ ಪಾಯಿಂಟ್ ನಲ್ಲಿ ಕಾನ್ಶಿಯಸ್ನೆಸ್ ನ ಚರ್ಮ ಸ್ಥಿತಿಗೆ ಬಂದ್ವಿ. ಮನೋಮಂಡಲಕ್ಕೆ ಹೋದಾಗ 11ರಿಂದ 13ರಲ್ಲಿ ಏನಾಗುತ್ತೆ, ಕಾನ್ಶಿಯಸ್ನೆಸ್ ನ ಬೇರೆಗಳಿದೆ ಅಂತ ಓದ್ತೀವಿ. ಆದ್ರೆ ನಾವು ಕೇಂದ್ರ ಮಂಡಲಕ್ಕೆ ಹೋದಾಗ ಆ ಬೇರನ್ನು ದಾಟಿ ಹೊರಟೋಗಿದ್ದೀವಿ. ಅಲ್ಲಿಗೆ ನೀವು ಸತ್ಯ, ಚಿತ್, ಆನಂದ ಅಂತ ಹೇಳ್ತೀರಲ್ಲ, ನೋಡ್ರಿ, ಸತ್ತನ್ನ ದಾಟಿ ಸತ್ಯವಸ್ತುಗೆ ಹೋಗ್ಬೇಕು, ಚಿತ್ತನ್ನ ದಾಟಿ ನಾವು ಸತ್ಯವಸ್ತುಗೆ ಹೋಗ್ಬೇಕು. 3ನೇದು ಆನಂದ. ನಾವು ಆನಂದವನ್ನು ದಾಟಿ ನಿಜ ವಸ್ತುವಿನ ಜೊತೆಗೆ ಐಕ್ಯತೆ ಪಡ್ಕೊಂಡಾಗ ಬರುತ್ತಲ್ವ ಆನಂದ, ಅಲ್ಲಿ ಹೋಗಿ ನಾವು ನೆಲೆ ನಿಲ್ಬೇಕು. ರಿಯಲ್ ಬ್ಲಿಸ್, ಸಚ್ಚಿದಾನಂದ ಬೇರೆ, ನಿಜ ವಸ್ತುವಿನ ಜೊತೆಗೆ ನಾವು ಐಕ್ಯತೆ ಹೊಂದಾಗ ಬರ್ತಕ್ಕಂಥ ಆನಂದ ಬೇರೆ. ಎರಡು ಬೇರೆ ಬೇರೆ. ಸೊ ಸತ್ತನ್ನು ದಾಟಿ ಹೋಗ್ಬೇಕು, ಚಿತ್ತನ್ನು ದಾಟಿ ಹೋಗ್ಬೇಕು, ಆನಂದವನ್ನು ದಾಟಿ ಹೋಗ್ಬೇಕು. ಹಾಗಾದ್ರೆ ಈ 3ನ್ನು ದಾಟೋದಾಗಿತ್ತು ಅಂತಂದ್ರೆ, ದಾಟಿ ಇನ್ನೂ ಪ್ರಯಾಣ ಮಾಡ್ಲಿಕ್ಕೆ ದಾರಿ ಇದೆ ಅಂತಾದ್ರೆ ನೀವು ಸಚ್ಚಿದಾನಂದ ಸ್ಥಿತಿನೇ ಹೈಯೆಸ್ಟ್ ಅಂತ ಅನ್ಕೊಂಡ್ರೆ ತಪ್ಪಾಗತ್ತಲ್ವ. ಅದನ್ನೇ ಬಾಬುಜಿ ಬರೀತಾರೆ. ಸತ್ಯ, ಚಿತ್, ಆನಂದ 10ನೇ ಪಾಯಿಂಟ್. ಇದು ಸಹಸ್ರದಳ ಕಮಲ ಚಕ್ರಕ್ಕೆ ಬಂದಾಗ ಯಾವ ಸ್ಥಿತಿ ಬರುತ್ತೆ ಅಂತಂದ್ರೆ ಸಚ್ಚಿದಾನಂದ ಸ್ಥಿತಿ. ಅದೇ ನಮ್ಗೆ ಅತ್ಯಂತ ಉನ್ನತವಾದಂಥ ಸ್ಥಿತಿ, ಮಾನವನಿಗೆ ಎಟಕತಕ್ಕಂಥದ್ದು ಅಷ್ಟೇ ಅಂತ ಹೇಳಿ ಎಲ್ಲರೂ ಅದನ್ನು ಪ್ರತಿಪಾದನೆ ಮಾಡಿದರು.
ಅದನ್ನೇ ಅವರು ಸತ್ಯ ದರ್ಶನ ಅಂತ ಕರೆದ್ರು, ಸತ್ಯ ದರ್ಶನ ಅಂತ ಕರೆದ್ರು. ಆದ್ರೆ ಸತ್ಯ ದರ್ಶನ ಅಲ್ಲ, ಆಗಲ್ಲ. ಆ ಸಚ್ಚಿದಾನಂದ ಸ್ಥಿತಿ ಕೇವಲ ಆ ಸತ್ಯ ವಸ್ತುವಿನ ರಿಫ್ಲೆಕ್ಷನ್ ಅಷ್ಟೇನೆ, ಛಾಯೆ ಅಷ್ಟೇನೆ. ಛಾಯೆ ನೋಡ್ಬಿಟ್ಟು ನಾವು ನಿಜ ವಸ್ತುನೇ ನೋಡ್ದಂಗೆ ಆಯ್ತು ಅಂತ ಅನ್ಕೊಂಡಂಗೆ ಆಯ್ತು. ಸಪೋಸ್ ನೀವು ಓಡಾಡ್ತಾ ಇದ್ದೀರಾ, ಯಾರ್ದೋ ನೆರಳನ್ನು ನೋಡ್ಬಿಟ್ಟು ಆ ನೆರಳನ್ನು ನೋಡ್ಬಿಟ್ಟು ನಾನು ಆ ವ್ಯಕ್ತಿನೇ ನೋಡ್ದಂಗೆ ಅಂತ ಹೇಳಿದ್ರೆ ಇದು ಅದೇ ಆಗ್ತದೆ. Correct. ಸಚ್ಚಿದಾನಂದ ಸ್ಥಿತಿ ಅಂತಂದ್ರೆ ನೆರಳನ್ನು ನೋಡ್ಬಿಟ್ಟು ನಾವು ಆ ವ್ಯಕ್ತಿನೇ ನೋಡಿದೆ ನಿಜವಾಗಿ ಅಂತ ಹೇಳಿದಂಗೆ ಆಯ್ತು. ಓಕೆ ಸರ್, ಅದು 10th ಪಾಯಿಂಟ್ ಅಲ್ವಾ ಸರ್? ಹಾಗಾದ್ರೆ 10th ಪಾಯಿಂಟ್ ಅಲ್ವಾ ಸರ್? 10 to 11th ಪಾಯಿಂಟ್ ಮಧ್ಯದಲ್ಲಿ ಬರುತ್ತೆ 10th ಶಾಸ್ತ್ರದಲ್ಲಿ. ಪಾಯಿಂಟ್ 11th ಪಾಯಿಂಟ್ ಮಧ್ಯದಲ್ಲಿ. ಒಂದು ನಿಮಿಷ. ಕೇಳಿ ಬ್ರದರ್ ಶಿಂದೆ ಅವರು ಅನ್ಮ್ಯೂಟ್ ಮಾಡ್ಕೋಬೇಕು. ಧರ್ಮ ಮುಗಿದಾಗ ಅಧ್ಯಾತ್ಮ ಪ್ರಾರಂಭವಾಗುತ್ತದೆ, ಅಧ್ಯಾತ್ಮ ಮುಗಿದಾಗ ಸತ್ಯ ಕಾಣಿಸುತ್ತದೆ, ಸತ್ಯ ಕಾಣಿಸಿದಾಗ ದಿವ್ಯ ದೃಷ್ಟಿ ಕಾಣಿಸ್ತದೆ ಅಂತ ಹೇಳ್ತಾರಲ್ಲ ಸರ್. ಇದು ಅದಕ್ಕೆ ಸಂಬಂಧಪಟ್ಟಿರುವಂತದ್ದೇನು ಸರ್? ಅಲ್ಲಿ ಈ ಸತ್ಯ ಅಂತ ಸತ್ಯ ತಗೊಳ್ಳೋ ಬದಲಿಗೆ ಸತ್ಯ ವಸ್ತು ಅಂತ ತಗೊಳ್ರಿ, ಅವಾಗ ನಿಖರವಾಗುತ್ತೆ. ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ರಿಯಾಲಿಟಿನ ಸತ್ಯ ಅಂತ ಟ್ರಾನ್ಸ್ಲೇಟ್ ಮಾಡಿದ್ರೆ ತಪ್ಪಾಗುತ್ತೆ. ಸತ್ಯ ವಸ್ತು ಅಂತ ತಗೋಬೇಕು. ಓಕೆ ಓಕೆ. ಬರೀ ಸತ್ಯ ಅಂತ ತಗೊಂಡ್ರೆ ಅದು ಮತ್ತೆ ಕನ್ಫ್ಯೂಷನ್ ಮಾಡುತ್ತೆ. ಮತ್ತು ಭೌತಿಕದಲ್ಲಿ ಬರುತ್ತೆ ಸರ್ ಅದು. ಹೌದು. ಸೊ ಈಗ ನೋಡ್ರಿ, 1ನೇ ಪಾಯಿಂಟ್ ನಲ್ಲಿ ನಮಗೆ ಮತ ಎಂಡ್ ಆಗುತ್ತೆ, ರಿಲಿಜನ್ ಎಂಡ್ ಆಗುತ್ತೆ. 1ನೇ ಪಾಯಿಂಟ್ ಅಲ್ಲಿ ನಮ್ಮ ಮನಸ್ಸು ಆಧ್ಯಾತ್ಮದ ಕಡೆ ತಿರುಗಿದಾಗ ಆಧ್ಯಾತ್ಮದ ಪ್ರಯಾಣ ಶುರು ಆಗುತ್ತೆ. 1ನೇ ಪಾಯಿಂಟ್ ಇಂದ ಕೇಂದ್ರದವರೆಗೂ ಹೋಗುವವರೆಗೂ ಕೂಡ ನಾವು ಆಧ್ಯಾತ್ಮದಲ್ಲೇ ಇರ್ತೀವಿ. ಕೇಂದ್ರಕ್ಕೆ ಹೋಗಿ ನೆಲೆ ನಿಂತಾಗ, ಕೇಂದ್ರದ ಸಾಕ್ಷಾತ್ಕಾರವಾದಾಗ ನಾವು ಈಗ ಸತ್ಯ ವಸ್ತುವಿನ ಸಾಕ್ಷಾತ್ಕಾರ ಆಯಿತು. ಈಗ ರಿಯಾಲಿಟಿ ವೇರ್ ಸ್ಪಿರಿಚುಯಾಲಿಟಿ ರಿಯಾಲಿಟಿ ಬಿಗಿನ್ಸ್ ಅಂತ ಬರೀತಾರಲ್ಲ, ಸತ್ಯ ವಸ್ತು ಈಗ ಕಾಣಿಸ್ಲಿಕ್ಕೆ ಶುರು ಆಗಿದೆ ಅಂತ. ಎಲ್ಲಿ ಆಧ್ಯಾತ್ಮ ಕೊನೆಗೊಳ್ಳುತ್ತೆ, ನಾವು ಮೂಲದ ಸ್ಥಿತಿಗೆ ಹೋಗಿ ನೆಲೆಗೊಂಡಾಗ ಆ ಮೂಲವನ್ನು ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ. ಸೊ ರಿಯಾಲಿಟಿ ಬಿಗಿನ್ಸ್. ಆ ಮೂಲ ವಸ್ತುವನ್ನ ನಾವು ಸಾಕಷ್ಟು ಮಟ್ಟಿಗೆ ಹೀರ್ಕೊಂಡು ಅದನ್ನ ನಮ್ಮಲ್ಲಿ ಅಂತರ್ಗತ ಮಾಡಿಕೊಂಡಾಗ ನಮಗೆ ಸತ್ಯ ವಸ್ತುವಿನ ಆನಂದ ಬರುತ್ತೆ. ಸೊ ರಿಯಲ್ ಬ್ಲಿಸ್ ಬರುತ್ತೆ, ಸತ್ಯ ವಸ್ತುವಿನ ಆನಂದ. ಅದನ್ನು ಮೀರಿ ಹೋದಾಗ, ಅದರ ಅರಿವು ಹೊರಟೋದಾಗ ನಾವು ನಮ್ಮ ಕೇಂದ್ರವನ್ನು ತಲುಪಿದ್ದೀವಿ, ನಾವು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ತಲುಪಿದ್ದೀವಿ ಅಂತ ಬರೀತಾರೆ. ಆಧ್ಯಾತ್ಮ ಅಂತಂದ್ರೆ 1ನೇ ಬಿಂದುವಿನಿಂದ ಹಿಡಿದು ಮೂಲಕ್ಕೆ ಹೋಗುವವರೆಗೂ ಕೂಡ ಅದಿಷ್ಟು ಕೂಡ ಆಧ್ಯಾತ್ಮನೇ. ಸೊ ವೇರ್ ಸ್ಪಿರಿಚುಯಾಲಿಟಿ ಎಂಡ್ಸ್ ರಿಯಾಲಿಟಿ ಬಿಗಿನ್ಸ್. ಸೊ ಆಧ್ಯಾತ್ಮ ಮೂಲಕ್ಕೆ ಹೋಗುವವರೆಗೂ ಕೂಡ ಆಧ್ಯಾತ್ಮನೇ. ಮೂಲಕ್ಕೆ ಹೋಗಿ ನೆಲೆ ನಿಂತಾಗ ರಿಯಾಲಿಟಿ ಬಿಗಿನ್ಸ್. ಸತ್ಯ ವಸ್ತುವು ಇವಾಗ ಶುರು ಆಯ್ತು. ಆದ್ರೆ ಅಷ್ಟೇ ಎಂಡ್ ಅಲ್ಲ. ಸತ್ಯ ವಸ್ತುವನ್ನು ನಾವು ಅದರ ಒಂದು ಸತ್ವವನ್ನು ಹೀರ್ಕೊಳ್ತಾ ಹೋಗ್ತೀವಿ. ಸತ್ಯ ವಸ್ತುವನ್ನು, ಆ ಸತ್ಯ ವಸ್ತುವಿನ ಸತ್ವವನ್ನು ಹೀರ್ಕೊಳ್ತಾ ಹೋದಂದಾಗ ನಮ್ಗೆ ಏನ್ ಸ್ಥಿತಿ ಬರುತ್ತೆ? ವೇರ್ ರಿಯಾಲಿಟಿ ಎಂಡ್ಸ್ ರಿಯಲ್ ಬ್ಲಿಸ್ ಬಿಗಿನ್ಸ್. ಸಂಪೂರ್ಣವಾಗಿ ಆ ಸತ್ಯ ವಸ್ತುವಿನ ಸತ್ವವನ್ನು ನಾವು ಸಂಪೂರ್ಣವಾಗಿ ಹೀರ್ಕೊಂಡ್ಬಿಟ್ಟಾಗ ನಿಜವಾದಂತ ಆನಂದ ಶುರು ಆಗುತ್ತೆ. ಯಾವುದು ನಿಜವಾದಂತ ಆನಂದ? ಸತ್ಯ ವಸ್ತುವನ್ನ ನಮ್ಮಲ್ಲಿ ಪರಿಪೂರ್ಣವಾಗಿ ಆ ಸತ್ವವನ್ನು ನಾವು ಹೀರ್ಕೊಂಡಾಗ ನಿಜ ಆನಂದ ಶುರು ಆಗುತ್ತೆ. ಆ ಸಚ್ಚಿದಾನಂದ ಸ್ಥಿತಿ ಇದೆಯಲ್ಲ, ಆ ಆನಂದ ಬೇರೆ, ಆ ಆನಂದ ಬೇರೆ. ಇವಾಗ ನಾವು ಮಾತಾಡ್ತೀವಿ ನಿಜವಾದಂತ ಆನಂದ ಬೇರೆ. ಆ ಆನಂದ ಶುರು ಆದ್ಮೇಲೆ ಅದು ಒಂದಿಷ್ಟು ದಿವಸ ಇರುತ್ತೆ. ಕಾಲಕ್ರಮೇಣದಲ್ಲಿ ಅದರ ಅರಿವು ಹೊರಟೋಗುತ್ತೆ. ಆಗ ನಾವು ನಮ್ಮ ಗುರಿಯನ್ನು ಮುಟ್ಟಿದ್ದೀವಿ ಅಂತ. ಸರಿನಾ? ಅಲ್ಲಿ ಸತ್ಯ ಅಂತ ತಗೋಬೇಡಿ, ಸತ್ಯ ವಸ್ತು ಅಂತ ತಗೊಳ್ರಿ. ಅವಾಗ ನಿಖರವಾಗಿ ಟ್ರಾನ್ಸ್ಲೇಷನ್. ಇದೆಲ್ಲ ಟ್ರಾನ್ಸ್ಲೇಷನ್ ಎರರ್ಸ್ ಆಗುತ್ತೆ ಕೆಲವು ಸತಿ.
ಇಂಗ್ಲಿಷ್ನಲ್ಲಿ ಹೌದು ರಿಯಾಲಿಟಿ ಅಂತ ಹೌದು ಉಪಯೋಗಿಸಿರ್ತಾರೆ, ಕನ್ನಡದಲ್ಲಿ ಬರೀ ಸತ್ಯ ಅಂತ ಉಪಯೋಗಿಸಿದ್ರೆ ಎಲ್ಲ ಕನ್ಫ್ಯೂಷನ್. ಇಲ್ಲಿ ನೋಡಿದ್ರೆ ಸತ್ಯವನ್ನು ದಾಟ್ ಹೋಗ್ಬೇಕು ಅಂತ ಇಲ್ಲಿ ಬರೀತಾರೆ ಕನ್ನಡದಲ್ಲಿ, ಅಲ್ಲಿ ನೋಡಿದ್ರೆ ಬರೀ ಸತ್ಯ ಅಂತ ಹ್ಮ್ ಬರ್ತಿದ್ದಾರೆ. ಅಂದ್ರೆ ಎರಡಕ್ಕೊಂದು ಹೋಲಿಕೆನೆ ಮಾಡ್ಲಿಕ್ಕೆ ಆಗಲ್ಲ. ಹ್ಮ್. ಸರಿನಾ? ಇದು ಅಹಂಕಾರ ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಯ ತನಕ ಲಯಾವಸ್ಥೆಯಲ್ಲಿ ಇರ್ತದ ಅಂದಂಗಾಯ್ತು ಸರ್. ಅಲ್ಲಿವರೆಗೂ ಇರುತ್ತೆ, ಕರೆಕ್ಟ್. ಅಲ್ಲಿವರೆಗೆ ಇರ್ತದೆ. ಹಾ ಆಮ್ ಎಲ್ಲ ಕಡೆ ಇದೆ, ಏನ್ ಚಿಂತೆ ಹಾ ಬೇಡ. ಅಂದ್ರೆ ಇಲ್ಲಿ ಸೂಕ್ಷ್ಮ ಇರಬಹುದು, ಆದ್ರೆ ಅತಿ ಅದರ ಸೂಕ್ಷ್ಮ ರೂಪ ಇರಬಹುದು. ಬದಲಾವಣೆ ಆಗ್ತಾ ಹೋಗುತ್ತೆ. ಪಿಂಡ ಹೌದು ಬಟ್ ಪ್ರದೇಶದಲ್ಲಿ ಹೃದಯ ಮಂಡಲದಲ್ಲಿ ಸ್ಥೂಲ ರೂಪ ಇರುತ್ತೆ, ಮನೋಮಂಡಲಕ್ಕೆ ಬಂದಾಗ ನಯ ರೂಪ ಪಡ್ಕೊಳ್ಳುತ್ತೆ, ನೀವು ಕೇಂದ್ರ ಮಂಡಲಕ್ಕೆ ಹೋದಾಗ ಸಾರೂಪ್ಯತೆಯ ರೂಪ ಪಡ್ಕೊಳ್ಳುತ್ತೆ. ಕಟ್ಟ ಕಡೆವರೆಗೂ ಕೂಡ, ಕಟ್ಟ ಕಡೆನಲ್ಲೂ ಕೂಡ ಸೂಕ್ಷ್ಮವಾದಂತ ಸಾರೂಪ್ಯತೆ ಇರುತ್ತೆ. ಆದ್ರೆ ಆಲ್ಮೋಸ್ಟ್ ಮಾಯ ಆದಂಗೆ ಅಂತ ಬರೀತಾರೆ ನೋಡ್ರಿ. ಬಹುಮಟ್ಟಿಗೆ ನಾಶವಾಗಿದೆ ಅಂತ ಹೇಳಬಹುದು. ಅಲ್ಲೂ ಕೂಡ ಪೂರ್ತಿ ನಾಶ ಆಗಿದೆ ಅಂತ ಹೇಳಲ್ಲ, ಬಹುಮಟ್ಟಿಗೆ ನಾಶವಾಗಿದೆ ಅಂತ ಬಹುಮಟ್ಟಿಗೆ ಅಂತ ಹೇಳ್ತಾರೆ ಸರ್. ಅಂದ್ರೆ ಇದು 100 ಕೊನೆಯವರೆಗೆ ಇರುತ್ತೆ. ಎಕ್ಸಾಕ್ಟ್ಲಿ. ಸರಿ ಥ್ಯಾಂಕ್ ಯು. ಸರಿಯಪ್ಪ, ಸರಿ. ಹಾಗಾದ್ರೆ 8:30 ಆಗ್ತಾ ಬಂತು. ಇನ್ನೇನು ಪ್ರಶ್ನೆಗಳಿಲ್ವಾ? ಇವತ್ತೇನು 4 ಹೇಳ್ಬಿಟ್ಟಿದಾರಲ್ವಾ? ಮುಗಿದೋಗಿದೆ ಅಂದ್ರಲ್ಲ ಸರ್. 64 ಮುಗಿದೋಗಿದೆ. ಎಲ್ಲ ನೆನ್ನೆ ಮುಗಿಸ್ಬಿಟ್ರಲ್ಲ ಅಲ್ವಾ? ಇಂದ್ರಜಾಲ ಮಹೇಂದ್ರ ಜಾಲ ಅಂತ ಹೇಳಿ ಮಹೇಂದ್ರ ಜಾಲದ ಒಂದು ಚೌಕಟ್ಟು ಹಾಕಿ ಮುಗಿಸ್ಬಿಟ್ರಿ ಎಲ್ರು. ಮಹೇಂದ್ರ ಜಾಲ ಮಾಡಿ. ಸರಿನಾ? ಆಯ್ತು ಕಣ್ರಿ, ನೋ ಪ್ರಾಬ್ಲಮ್. ಬಟ್ ನೋಡ್ರಿ, ಇವಾಗ ಸ್ಪಷ್ಟವಾಗ್ತಾ ಇದೆಯಾ ಆಧ್ಯಾತ್ಮದ ಪ್ರಯಾಣ ಅಂತಂದ್ರೆ ಹೆಂಗೆ ಅಂತ? ಈಗ ನಿಮ್ಗೆ ಸಾಕಷ್ಟು ಕ್ಲಾರಿಟಿ ಇರಬೇಕು. ಅಹಂ ಎಲ್ಲ ಏನೇನೆಲ್ಲ ಆಗತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಅಹಮ್ಮು ಇಲ್ಲಿ ನೋಡಿದಾಗ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹೃದಯ ಮಂಡಲದಿಂದ ಶುರುವಾಗಿ ನಾವು ಮೂರಕ್ಕೆ ಹೋಗೋವರೆಗೂ ಕೂಡ ಅಹಂ ಇರುತ್ತೆ. ಬೇರೆ ಕಡೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಬಾಬುಜಿ. ಅಹಂ ಮೊದಲು ಅಹಂ ಅಂತ ಹೇಳಿದಾಗ ನನ್ನ ದೇಹ ಎಲ್ಲವನ್ನು ಮಾಡ್ತಿದೆ ಅಂದ್ರೆ ಅದು ಮೊದಲ ಸ್ತರದ ಅಹಂ. ಎರಡನೇ ಸ್ತರದಲ್ಲಿ ನನ್ನ ದೇಹ ಮಾಡ್ತಾ ಇಲ್ಲ, ಒಳಗಡೆ ಯಾವುದೋ ಶಕ್ತಿ ಇದೆ, ಮನಸ್ಸಿದೆ, ಗುರು ಇದೆ, ದೇವರಿದೆ, ಅವ್ರು ಮಾಡ್ತಾ ಇದ್ದಾರೆ, ಅದು ಎರಡನೇ ಸ್ತರದ ಅಹಂ. ಮೂರನೇ ಸ್ತರದ ಅಹಂ ಬಂದಾಗ ಎಲ್ಲ ತನಪಾಡಿಗೆ ತಾನು ಆಗ್ತಿದೆ, ನಾನು ಏನು ಮಾಡ್ತಿಲ್ಲ, ಯಾರು ಏನು ಮಾಡ್ತಿಲ್ಲ, ಅದು ಮೂರನೇ ಸ್ತರದ ಅಹಂ. 4ನೇ ಸ್ತರದ ಅಹಂ ಅಲ್ಲಿ ಎಲ್ಲ ತನಪಾಡಿಗೆ ತಾನು ಆಗ್ತಿದೆ ಅನ್ನೋ ಅರಿವು ಹೊರಟೋಗುತ್ತೆ. ಕೆಲಸ ಆಗ್ತಿದೆ ಅಂತಲೂ ಗೊತ್ತಾಗಲ್ಲ, ಕೆಲಸ ಇದೆ ಆಗ್ತಾ ಇದೆ ಏನೂ ಗೊತ್ತಾಗಲ್ಲ, ಅದು 4ನೇ ಸ್ತರದ ಅಹಂ. ಇದು ಇನ್ನೊಂದು ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಈಗ ಬೇರೆ ಬೇರೆ ಮಂಡಳಗಳ ದೃಷ್ಟಿನಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ನಾವು ಓದಿದ್ದು. ಸಾಮಾನ್ಯವಾಗಿ ಕೇಳ್ತಾರೆ ನಿಮಗೆ ಅಹಂನ 4 ಸ್ತರಗಳನ್ನು ವಿವರಣೆ ಕೊಡಿ ಅಂತ. ಅವ್ರು ಎಕ್ಸ್ಪೆಕ್ಟ್ ಮಾಡಿದಂತ ಆದ್ರೆ ಇವಾಗ ನಾ ಎರಡನೇದು ಹೇಳಿದ್ನಲ್ಲ ಆನ್ಸರು ಅದು. ಇಲ್ಲಿ ಏನ್ ಬರ್ದಿದಾರಲ್ಲ ರಾಜಯೋಗದ ಇಲ್ಲಿ ಬರ್ದಿರ್ತಕ್ಕಂಥ ರೀತಿನಲ್ಲಿ ಕೆಲವು ಸತಿ ಅವ್ರೇನು ನಿರೀಕ್ಷೆ ಮಾಡಲ್ಲ. ಬಟ್ ಎರಡೂ ಗೊತ್ತಿದ್ದು ಎರಡೂ ಬರೆದ್ರೆ ಆಕ್ಚುಲಿ ಬೆಟರ್. ಅದನ್ನ ನೀವು ಆಕ್ಚುಲಿ ಕೋಟ್ ಮಾಡ್ಬೋದು. ಇದು ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವದ ಪುಸ್ತಕದಿಂದ ಬರಿತಾ ಇದೆ ಅಂತ ಬೇಕಾದ್ರೆ ನೀವು ಕೋಟ್ ಮಾಡ್ಬೋದು ಎಕ್ಸಾಮ್ ಕೇಳಿದಾಗ. ಬಹಳ ಸತಿ ಕೇಳಿದ್ದಾರೆ ಅಹಂನ ಬೇರೆ ಬೇರೆ ಸ್ತರಗಳನ್ನು ವಿವರಣೆ ಕೊಡಿ ಅಂತ ಬಹಳ ಸತಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವೆರಿ ಕಾಮನ್ ಕ್ವಶನ್. ಓಕೆ, ಸರಿಪ್ಪ. ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣ. ಹಾಗಾದ್ರೆ ನಾಳೆ ಯಥಾ ಪ್ರಕಾರ ಮುಂದುವರ್ಸ್ಕೊಂಡು ಹೋಗೋಣ ಇಲ್ಲಿಂದ. ಸರಿನಾ? ನಿಮ್ದು ಮಾಡ್ಯೂಲ್ಸ್ ಎಲ್ಲ ಯಾರ್ಯಾರೆಲ್ಲ ಮಾಡ್ಯೂಲ್ಸ್ ಬಗ್ಗೆ ಕಾಯ್ತಾ ಇದ್ದೀರಲ್ವಾ, ನಿಮ್ಮ ಮಾಡ್ಯೂಲ್ಸ್ ಎಲ್ಲ ಶುರು ಆಗೋದು 2ನೇ ತಾರೀಕಿನಿಂದ. 2ನೇ ತಾರೀಕು ಆದ್ಮೇಲೆ ನಿಮ್ಮ ಮಾಡ್ಯೂಲ್ ಶುರು ಆಗುತ್ತೆ. ಅದಕ್ಕೆ ಮುಂಚೆನೇ ನಿಮ್ಮ CT ಎಲ್ಲ ಅಲೋಕೇಶನ್ ಆಗುತ್ತೆ. ಎಲ್ಲ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಅದೇ ಯಾವುದು PCMSಗೆ ಹೋಗಿ ನೀವು CT ಇದು ಮಾಡ್ಯೂಲ್ಸ್ ಎಲ್ಲ ಬರೀಲಿಕ್ಕೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವೆಯ್ಟ್ ಮಾಡ್ರಿ. ಅದಾದ್ಮೇಲೆ ಮಾಡ್ಲಿಕ್ಕೆ ಶುರು ಮಾಡಿವ್ರಂತೆ. ನಿಮಗೆ ಓರಿಯೆಂಟೇಷನ್ ಕೋರ್ಸ್ ಒಂದಾಗುತ್ತೆ, ಕ್ಲಾಸ್ ಆಗುತ್ತೆ ನವೆಂಬರ್ 1ನೇ ತಾರೀಕು 2ನೇ ತಾರೀಕು, ಇಂಗ್ಲೀಷು ಕನ್ನಡದಲ್ಲಿ ಎರಡರಲ್ಲೂ ಆಗುತ್ತೆ. ಆ ಓರಿಯೆಂಟೇಷನ್ ನಿಮ್ಮದು ಚರ್ಚೆ ಮಾಡಾದ್ಮೇಲೆ ನೀವು ನಿಮ್ಮ ಮಾಡ್ಯೂಲ್ಸ್ನೆಲ್ಲ ಬರೀಲಿಕ್ಕೆ ಶುರು ಮಾಡ್ಬೋದು. ಅಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಕಾಯಿರಿ. ಸರಿನಾ? ಇದು ಅಪ್ಡೇಟ್ ನಿಮಗೆ. ಹಾಗಾದ್ರೆ ಅಲ್ಲಿವರೆಗೂ ಏನು ಮಾಡೋದು ಅಂತಂದ್ರೆ ಸ್ವಲ್ಪ ವಾಲಂಟಿಯರ್ ಕೆಲಸ ಮಾಡ್ರಿ. ವಾಲಂಟಿಯರ್ ಕೆಲಸ ಮಾಡ್ತಾ ಪಿಕ್ಚರ್ ತಗೊಳ್ರಿ. ಯಾಕೆಂದ್ರೆ ಲಾಸ್ಟಿಗೆ 13ನೇ ಮಾಡ್ಯೂಲಲ್ಲಿ ನೀವು ಏನು ವಾಲಂಟಿಯರ್ ಕೆಲಸ ಮಾಡಿದ್ರಿ ಅಂತ ಪಿಕ್ಚರ್ ಅಪ್ಲೋಡ್ ಮಾಡಿ ಅಂತ ಹೇಳ್ತೀವಿ. ಸೊ ನೀವು ಏನಾದ್ರು ವಾಲಂಟಿಯರ್ ಕೆಲಸ ಮಾಡಿದ್ರೆ ಪಿಕ್ಚರ್ ತಗೊಳ್ರಿ, ಆಯ್ತಾ? ಆಮೇಲೆ ನೀವು ಏನು ವಾಲಂಟಿಯರ್ ಕೆಲಸ ಮಾಡಿದಿರ ಅಂತ ಒಂದು ಬರಿಬೇಕು, ಒಂದು ಟಿಪ್ಪಣಿ ಬರಿಬೇಕು, ಇಂತಿಂಥದ್ದೆಲ್ಲ ಮಾಡಿದ್ದೀನಿ ಅಂತ ಮಾಡಿಬಿಟ್ಟು ನಿಮ್ಮ ಪಿಕ್ಚರು ಹಾಕ್ಬೇಕು ಅದ್ರ ಜೊತೆಗೆ. ಸೊ ಈಗಲೇ ಮುಂಚೆನೇ ನಿಮ್ಗೆ ಮುನ್ಸೂಚನೆ ಕೊಡ್ತಾ ಇದ್ದೀನಿ, ಈಗಲಿಂದನೇ ತಯಾರಾಗ್ರಿ. ಚೆನ್ನಾಗಿ ಡ್ರೆಸ್ ಆಗಿ ಪಿಕ್ಚರ್ ತೆಗೆಸ್ಕೊಳ್ರಿ. ಯಾಕೆಂತಂದ್ರೆ ಎಲ್ಲ ಪಿಕ್ಚರ್ ಅಪ್ಲಿಕೇಶನ್ ಯಾವ ಫೋಟೋ ಕೊಟ್ಟಿರ್ತಾರೆ ಗೊತ್ತಾ?
ಎಲ್ಲ 20 ವರ್ಷ 25 ವರ್ಷದ ಮುಂಚಿನ ಫೋಟೋ ಕೊಟ್ಟಿರ್ತಾರೆ. ನಾವು 2 ಪೀಸನ್ನ ಕಂಪೇರ್ ಮಾಡಿ ನೋಡ್ತೀವಿ, ಅವರೇನೋ ಆಯ್ತಾ. ಸೊ ಹಾಗಾಗಿ ನಿಮ್ದು ನಾವು ವಾಲಂಟಿಯರ್ ಕೆಲಸ ಮಾಡಿದಿರ ಅಂತ ಪಿಕ್ಚರ್ ತೆಗೀರಿ ಅಂದ್ರೆ ಲೇಟೆಸ್ಟ್ ಪಿಕ್ಚರ್ ಹಾಕ್ಬೇಕಾಗತ್ತೆ, ನೀವು ಹಳೆ ಪಿಕ್ಚರ್ ಹಾಕ್ಲಿಕ್ಕೆ ಆಗಲ್ಲ. ಆವಾಗ ನಿಮ್ದು ಹಳೆ ಪಿಕ್ಚರ್ ಹೊಸ ಪಿಕ್ಚರ್ ನಾವು ಕಂಪೇರ್ ಮಾಡಿ ನೋಡ್ಬೋದು. ಸರಿ. ಎಕ್ಸಾಮ್ ಯಾವಾಗ? ಎಕ್ಸಾಮ್ ಇನ್ನು ಮಾಡ್ಯೂಲ್ಸೇ ಶುರು ಆಗಿಲ್ಲ, ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಿ ಎಕ್ಸಾಮ್ ಬಗ್ಗೆ? ಇದು ಒಳ್ಳೆ ಕಥೆ ಅಲ್ಲ, ಇನ್ನು ಮದುವೆನೇ ಆಗಿಲ್ಲ, ಮಗು ಯಾವಾಗ ಹುಟ್ಟತ್ತೆ ಅಂತ ಕೇಳ್ದಂಗೆ ಆಯ್ತು ನಿಮ್ ಕತೆ. ಎಷ್ಟು ವಾಲಂಟರೀಸ್ ವರ್ಕ್ ಆಗಿರ್ಬೇಕು ಬ್ರದರ್? 2 ಅಂತ ಹೇಳಿದೀವಿ, ಹೆಂಗಿದ್ರು 1 ತಿಂಗಳು ಎಕ್ಸ್ಟ್ರಾ ಟೈಮ್ ಇದೆ, ಇನ್ನೊಂದ್ ಸ್ವಲ್ಪ ಮಾಡ್ರಿ, ಅದ್ರಲ್ಲಿ ಏನಿದೆ. ನೀವು ವಾಲಂಟಿಯರ್ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಅಹಂ ತಿಳಿಗೊಳ್ಳುತ್ತೆ. ನಾ ಒಂದ್ಸತಿ ಹೇಳಿದ್ನಲ್ಲ, ಮಾಡ್ರಿ, ಅದಕ್ಕೇನಂತೆ. ಲಾಸ್ಟ್ ಟೈಮ್ ಮಾಡ್ದಾಗ ಪಿಕ್ಚರ್ ತಗೊಂಡಿದ್ರೆ ಇವಾಗ ಪಿಕ್ಚರ್ ತಗೊಂಡ್ ಮಾಡ್ರಿ, ಯಾಕಂದ್ರೆ ಪಿಕ್ಚರ್ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತೀವಿ. ಸರಿನಾ? ಆಯ್ತು ರೀ, ನೋ ಪ್ರಾಬ್ಲಮ್. ಸೊ ಎಕ್ಸಾಮ್ ಬಗ್ಗೆ ಅವಾಗ ಬಂದಾಗ ಚಿಂತೆ ಮಾಡೋಣಂತೆ, ಚಿಂತೆ ಮಾಡಬೇಡಿ. ಇವಾಗ ಮಗು ಬಗ್ಗೆ ಫಸ್ಟ್ ಮದುವೆ ಆಗಲಿ, ಆಮೇಲೆ ಮಗು ಬಗ್ಗೆ ಚಿಂತೆ ಮಾಡೋಣ. ಇನ್ನು ಮದುವೆನೇ ಆಗಿಲ್ಲ. ಆಯ್ತು ಆಯ್ತು ರೀ, ನೋ ಥ್ಯಾಂಕ್ ಯು ಪ್ರಾಬ್ಲಮ್. ಸರ್, ಥ್ಯಾಂಕ್ ಯು. ಎಲ್ರಿಗೂ ಶುಭ ದಿವಸ. ಮತ್ತೆ ನಾಳೆ ಬೆಳಗ್ಗೆ ಧನ್ಯವಾದಗಳು ಬ್ರದರ್, ಧನ್ಯವಾದಗಳಣ್ಣ.